ನಮಸ್ಕಾರ ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ದಿನಕ್ಕೆ ನೋಡ್ತಾ ಇದ್ದೀವಿ ಒಂದಲ್ಲ ಒಂದು ಸಾಂಕ್ರಾಮಿಕ ಕಾಯಿಲೆಗಳು ಬರ್ತಾನೆ ಇರುತ್ತೆ. ಈಗಷ್ಟೇ ಕೋವಿಡ್ನಿಂದ ನಿರಾಳ ಆಗ್ತಾ ಇದ್ದೀವಿ, ಈಗ ಮತ್ತೆ 4ನೇ ಅಲೆ ಒಂದಷ್ಟು ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಅಂತಿರುವಾಗಲೇ ಕೋವಿಡ್ಗಿಂತ ಡೇಂಜರಸ್ ಅದು ಡೆಂಗ್ಯೂ ಅಂತ ಹೇಳ್ಬೋದು. ಅದೇನು ಅತಿಶಯೋಕ್ತಿ ಅಲ್ಲ ಹಂಗೆ ಹೇಳಿದ್ರೆ. ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಒಂದೇ ತಿಂಗಳಲ್ಲಿ 500ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಅಂದರೆ ಒಟ್ಟು ಪ್ರಕರಣಗಳ ಸಂಖ್ಯೆ 2000 ಮೀರಿ ದಾಟ್ತಾ ಇದೆ. ಸೊ ಏನು ಇದಕ್ಕೆ ಕಾರಣ? ತಡೆಗಟ್ಟೋದು ಹೇಗೆ? ಡೆಂಗ್ಯೂ ತಡೆಗಟ್ಟೋದು ಹೇಗೆ? ಸಾಂಕ್ರಾಮಿಕ ರೋಗಗಳು ಈ ಸಂದರ್ಭದಲ್ಲಿ ಅಕಾಲಿಕ ಮಳೆಯಿಂದ ಸೊ ಅನೇಕ ಕಾಯಿಲೆಗಳು ಬರುತ್ತೆ. ಪ್ರಿಕಾಷನ್ ಈಸ್ ಬೆಟರ್ ದಾನ್ ಕ್ಯೂರ್ ಅನ್ನುವಂಥ ಒಂದು ಸರ್ವೇ ಸಾಮಾನ್ಯ ವಾಕ್ಯ ಹೇಳ್ತೀವಿ ನಾವು. ಆದರೆ ಆ ಪ್ರಿಕಾಷನ್ಸ್ ತಗೊಳ್ಳೋದು ಹೇಗೆ, ಯಾವಾಗ, ಯಾವ ಸಂದರ್ಭದಲ್ಲಿ? ಸೊ ಇದೆಲ್ಲದರ ಕುರಿತಾದಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಇದೆ ಈ ಹೊತ್ತಿನ ವಿಶೇಷ. ಬೆಂಗಳೂರಿಗೆ ಆತಂಕ. ಸಾಂಕ್ರಾಮಿಕ ರೋಗ ಅಂತ ಹೇಳ್ತೀವಿ. ಸಾಂಕ್ರಾಮಿಕ ರೋಗ ಯಾವ ರೀತಿಯಾಗಿ ಬರುತ್ತೆ, ಏನೆಲ್ಲ ಸಮಸ್ಯೆಗಳನ್ನು ತಂದೊಡ್ಡತ್ತೆ, ಅದರಲ್ಲೂ ಡೆಂಗ್ಯೂ ಬಂದಿದೆ ಅಂತ ತಿಳಿಯೋದೇ ಒಂದು ದೊಡ್ಡ ಸವಾಲಿನ ಸಂಗತಿ ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಗೊತ್ತೇ ಆಗೋದಿಲ್ಲ, ಸುಮ್ಮನೆ ಬರೀ ಜ್ವರ ಅಂತಾರೆ, ಜ್ವರಕ್ಕೆ ಯಾವುದೋ ಒಂದು ಮಾತ್ರೆ ತೊಗೊಂಡ್ಬಿಡ್ತಾರೆ. ಬಟ್ ಅದು ಹೆಚ್ಚಾದಾಗ್ಲೇ ಗೊತ್ತಾಗೋದು ಡೆಂಗ್ಯೂ ತೀವ್ರತೆ ಎಷ್ಟು ಮಟ್ಟಿಗಿದೆ ಅಂತ. ರಾಜಧಾನಿಯಲ್ಲಿ ಹೆಚ್ಚುತ್ತಾ ಇದೆ ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೆಚ್ಚು ಜನ ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಸಾಂಕ್ರಾಮಿಕ ರೋಗ ಹರಡೋದಕ್ಕೆ ಏನು ಕಾರಣ? ಹಾಗಾದ್ರೆ ಯಾವ ಕಾರಣ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಸೊಳ್ಳೆ ಅಂತ ಹೇಳ್ತೀವಿ. ಇದರ ಹೊರತಾಗಿ ಇನ್ನೂ ಕೂಡ ಅನೇಕ ಸಾಂಕ್ರಾಮಿಕ ರೋಗಗಳಿದೆ. ಸೊ ಡೆಂಗ್ಯೂ ಅನ್ನೋದು ಒಂದೇ ಅಲ್ಲ, ಕಾಲರಾ ಇದೆ, ಮಲೇರಿಯಾ ಇದೆ, ಹೀಗೆ ಅನೇಕ ಸಾಂಕ್ರಾಮಿಕ ರೋಗಗಳಿದೆ. ಹಾಗಾದ್ರೆ ಈ ಸಾಂಕ್ರಾಮಿಕ ರೋಗಗಳನ್ನ ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತಡೆಗಟ್ಟೋದು ಹೇಗೆ? ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗತ್ತೆ? ಸಾಂಕ್ರಾಮಿಕ ರೋಗ ಹರಡೋದಕ್ಕೆ ಕಾರಣ, ಅದರ ಜೊತೆಗೆ ಏನೆಲ್ಲ ಚಿಕಿತ್ಸೆ ಅಂತ ಬಂದಾಗ ನಾವು ಕೇವಲ ಕಾರಣ ನೋಡ್ತೀವಿ, ಲಕ್ಷಣಗಳನ್ನು ನೋಡ್ತೀವಿ, ತದನಂತರದಲ್ಲಿ ಚಿಕಿತ್ಸೆನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿಯಾದ ಸಂದರ್ಭಕ್ಕೆ ಆ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕಾಗತ್ತೆ. ತುಂಬ ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ. ವೈದ್ಯರು ಹೇಳಿದಂತಹ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಎಷ್ಟೋ ಸಂದರ್ಭದಲ್ಲಿ ಯಾರು ಆ ಕೋರ್ಸ್ ಕಂಪ್ಲೀಟ್ ಮಾಡೋದೇ ಇಲ್ಲ. ಸೊ ಇನ್ನೇನು ಹುಷಾರಾಯಿತು ಅಂತ ಅಂದ್ಕೊಂಡ್ಬಿಡ್ತಾರೆ. ಈಗ ಬೆಂಗಳೂರು BBMP ಕೂಡ ಒಂದಷ್ಟು ಪ್ರಿಕಾಷನರಿ ಮೆಷರ್ಸ್ ತಗೊಳ್ತಾ ಇದೆ. ಕ್ರಿಮಿನಾಶಕ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ನೀರಿನ ಸ್ಯಾಂಪಲ್ ಪಡೆದು ಪರೀಕ್ಷೆಯನ್ನ ಮಾಡಿದ್ದಾರೆ BBMP ಅವರು. ಸೊ ಎಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ನೀರಿನ ಮೂಲಕ ಹರಡುವಂತಹ ಕಾಯಿಲೆಗಳು ಏನು, ಎಷ್ಟರ ಮಟ್ಟಿಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತನಾಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿ ವೈದ್ಯರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಡಾಕ್ಟರ್ ರವೀಂದ್ರ KR ಇದ್ದಾರೆ, ಪ್ರಾಧ್ಯಾಪಕರು, ವೈದ್ಯಶಾಸ್ತ್ರ ವಿಭಾಗ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅದ್ರ ಜೊತೆಗೆ ಡಾಕ್ಟರ್ ಜ್ಯೋತಿ ಜನಾರ್ದನ್ ಅವರಿದ್ದಾರೆ, ಸಹ ಪ್ರಾಧ್ಯಾಪಕರು, ಬೆಂಗಳೂರು ಮೆಡಿಕಲ್ ಕಾಲೇಜ್, ವಿಕ್ಟೋರಿಯಾ ಆಸ್ಪತ್ರೆ, ಸಮುದಾಯ ವೈದ್ಯಶಾಸ್ತ್ರ ವಿಭಾಗ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಡಾಕ್ಟರ್ ರವೀಂದ್ರ ಅವರೇ, ಮೊದಲನೇದಾಗಿ ನಮಸ್ಕಾರ. ಡೆಂಗ್ಯೂ ಅಂತ ಫಸ್ಟ್ ಹೇಳ್ಬಿಡ್ತೀವಿ ನಾವು ಸಾಂಕ್ರಾಮಿಕ ರೋಗ ಅಂದಿದ ತಕ್ಷಣ. ಯಾಕಂತಂದ್ರೆ ಡೆಂಗ್ಯೂ ಡೇಂಜರಸ್, ಕೋವಿಡ್ಗಿಂತ ಡೇಂಜರಸ್ ಅಂದರೆ ಅದೇನು ಅತಿಶಯೋಕ್ತಿ ಆಗಲ್ಲ ಅಂತ ನನ್ನ ಭಾವನೆ. ಏನು ಹೇಳ್ತೀರಿ? ಮೊದಲನೇದಾಗಿ ಕೆಲವು ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಸಾಂಕ್ರಾಮಿಕ ಕಾಯಿಲೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಟೆಕ್ನಿಕಲಿ ಕಾಲ್ಡ್ ಅಸ್ ಕಮ್ಯುನಿಕಬಲ್ ಡಿಸೀಸ್, ಒಬ್ಬರಿಂದ ಒಬ್ಬರಿಗೆ. ಡೆಂಗು ಈಸ್ ಒನ್ ಎಕ್ಸಾಂಪಲ್. TB ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಕಾಲರಾ ಇರ್ಬೋದು. ಅದಕ್ಕೆ ಅದು ಒಬ್ಬ ಮನುಷ್ಯನಿಗೆ ಬಂದು ಸುಮ್ಮನೆ ಇರೋದಿಲ್ಲ, ಇನ್ನೊಬ್ಬ ಮನುಷ್ಯನಿಗೆ ಬರುತ್ತೆ, ಹಿಂಗೆ ಆ ಊರಿಗೆ ಬರುತ್ತೆ, ಆ ಕಾಲೋನಿಗೆ ಬರುತ್ತೆ, ಆ ಕಮ್ಯುನಿಟಿಗೆ ಬರುತ್ತೆ, ನೆಕ್ಸ್ಟ್ ಇಡೀ ಸ್ಟೇಟ್ಗೆ ಬರುತ್ತೆ, ಇಂಡಿಯಾಗ ಫುಲ್ಲು, ಆಮೇಲೆ ಇಡೀ ಪ್ರಪಂಚಕ್ಕೆ ಬಂದರೆ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೋವಿಡ್ ಪ್ಯಾಂಡಮಿಕ್. ಡೆಂಗು ಈಸ್ ಆಲ್ಸೋ ಪ್ಯಾಂಡಮಿಕ್. 100 ಕಂಟ್ರೀಸ್ ಯಾವ ರಿಪೋರ್ಟೆಡ್ ಕೇಸಸ್. 100 ಕಂಟ್ರಿನಲ್ಲಿ ರಿಪೋರ್ಟ್ ಆಗಿದೆ ಅಂದರೆ ಇನ್ನು ಪ್ಯಾಂಡಮಿಕ್ ಅಲ್ಲದೆ ಏನು? ಎರಡನೇ ಕ್ವಶನ್, ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ, ಸಾಂಕ್ರಾಮಿಕ ಅಲ್ಲದ ರೋಗಗಳು. ಉದಾಹರಣೆಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್. ಒಬ್ಬರು ಡಯಾಬಿಟಿಸ್ ಇದ್ರೆ ಇನ್ನೊಬ್ರಿಗೆ ಬರಬೇಕು ಒಂದು ಶಾಸ್ತ್ರ ಇಲ್ಲ, ಸ್ಪ್ರೆಡ್ ಆಗೋದಿಲ್ಲ. ಅದಕ್ಕೋಸ್ಕರ ಅವನು ಸಫರ್ ಆಗ್ತಾನೆ. ಮೇ ಬಿ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಅದರ್ ಸೀರಿಯಸ್ ಇವೆಂಟ್ಸ್ ಇರುತ್ತೆ. ಸೊ ಡೆಂಗು ಒಂದು ಸಾಂಕ್ರಾಮಿಕ ಕಾಯಿಲೆ. ಸಿಂಪಲ್ ಆಗಿರೋ ಡೆಂಗು ಅರೌಂಡ್ 1 to 2 decades ಬ್ಯಾಕ್, ನೌ ಇಟ್ ಹಸ್ ಬಿಕಮ್ ಅ ರೊಟೀನ್ ಅಫೇರ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಇಂಡಿಯಾ. ಅಂದರೆ ಇಂಡಿಯಾ ಮೇಡಮ್ ಹೇಳ್ತಾರೆ ಹೈಪರ್ ಎಂಡೆಮಿಕ್ ರೀಜನಲ್ಲಿದೆ. ಹೈಪರ್ ಎಂಡೆಮಿಕ್ ಅಂತ ಹೇಳಿದ್ರೆ ನಾವು ಎಂಡೆಮಿಕ್ ಅದು ಸಿಂಪಲ್ ಆಯಿತು, ಎಲ್ಲೋ ಒಂದಷ್ಟು ಕೇಸ್ ಇರುತ್ತೆ. ಎವ್ರಿ ಇಯರ್ ಬರುತ್ತೆ ಹೋಗುತ್ತೆ, 100 ಕೇಸು, 1000 ಕೇಸು. ಸೊ ಜಾಸ್ತಿ ಆಗುತ್ತೆ. ಅದಕ್ಕೆ 100 ಕಾರಣಗಳಿದೆ. ಒಂದು ಎಕ್ಸಾಂಪಲ್ಲು ಮೇಡಮ್ಮೇ ಹೇಳ್ತಾರೆ, ಯಾವುದೇ ಈ ಸಾಂಕ್ರಾಮಿಕ ರೋಗ ಬರಬೇಕಾದ್ರೆ ಒಂದು ಸೈಕಲ್ ಇದೆ. ಅದಕ್ಕೆ ಸೈಕಲ್ಲು ಒಂದು ಏಜೆಂಟ್, ಹೋಸ್ಟ್ ಆ್ಯಂಡ್ ದ ಎನ್ವೈರ್ನ್ಮೆಂಟ್. ಏಜೆಂಟ್ ಅನ್ನೋದು ಒಂದು ವೈರಸ್ಸು, ಡೆಂಗು ವೈರಸ್. ಅದಕ್ಕೆ ರಿಸೆಪ್ಷನ್ ಯಾರು? ಮ್ಯಾನ್. ಡೆಂಗು ಕಾಸಸ್ ಎ ಡಿಸೀಸ್ ಇನ್ ಮ್ಯಾನ್, ಡೆಂಗು ಫೀವರ್. ಯಾರು ಅದಕ್ಕೆ ಹೆಲ್ಪ್ ಮಾಡ್ತಾರೆ? ಮಸ್ಕಿಟೋ.
ಸೊ ಡೆಂಗು ವೈರಸ್, ಮಸ್ಕೆಟೋ, ಈಡಿಸ್ ಈಜಿಪ್ಟೆ, ವಾಟ್ ಎವರ್ ಇಟ್ ಈಸ್, ಈಡಿಸ್ ಮಸ್ಕೆಟೋ ಆ್ಯಂಡ್ ಮನುಷ್ಯ, ಈ 3 ಟ್ರಯಾಂಗಲ್ ಸೇರಿದ್ರೆ ಆ ಡೆಂಗು ಉತ್ಪತ್ತಿ ಆಗುತ್ತೆ. ಸೊ ಈ ಡೆಂಗು ಯಾಕೆ ಜಾಸ್ತಿ ಆಗ್ತಾಯಿದೆ ಅನ್ನೋದಕ್ಕೆ ನೆಕ್ಸ್ಟು ವಿಲ್ ಡಿಸ್ಕಸ್. ಓಕೆ, ಎಸ್ ಮೇಡಮ್. ಒಂದು ಡೆಂಗ್ಯೂ ಬಗ್ಗೆ ಅರಿವು ಎಷ್ಟೇ ಪ್ರತಿ ಬಾರಿ ಮೂಡಿಸ್ತೀವಿ ನಾವು. ನೀರು ನಿಲ್ಲದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ, ಮತ್ತೊಂದು ಹಗಲೊತ್ತು ಸೊಳ್ಳೆ ಕಚ್ಚುತ್ತೆ ಅದರಿಂದ ಕಾಪಾಡ್ಕೊಳ್ಳಿ. ಈಗ ರಾತ್ರಿ ಕಚ್ಚೋ ಸೊಳ್ಳೆಯಿಂದ ಹೆಂಗೋ ಪಾರಾಗ್ಬಿಡ್ಬೋದು, ಒಂದು ಸೊಳ್ಳೆ ಪರದೆ ಕಟ್ಕೊಂಡು ಅಥವಾ ಒಂದು ಗುಡ್ ನೈಟ್ ಮ್ಯಾಟ್ ಹಾಕ್ಕೊಂಡು ಇನ್ನೊಂದು ಏನೋ ಯಾವುದೋ ಒಂದು ರೀತಿಯಾಗಿ ತಡೆಗಟ್ಬೋದು. ಹಗಲು ಕಚ್ಚೋ ಸೊಳ್ಳೆಯಿಂದ ಪಾರಾಗೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಮೊದಲನೇದಾಗಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ಈಗ ಡೆಂಗಿ ತಗೊಂಡ್ರೆ ನೀವು ಹೇಳಿದ ಕರೆಕ್ಟು. ರಾತ್ರಿಯಿಂದ ನೀವು ಪ್ರೊಟೆಕ್ಟ್ ಮಾಡ್ಕೋಬೋದು, ನಿಮ್ಮನ್ನು ನೀವೇ ರಕ್ಷಿಸ್ಕೋಬೋದು. ಬಟ್ ಹಗಲೊತ್ತು ಕಷ್ಟ, ಯಾಕಂದರೆ ಡೆಂಗಿ ಒಂದು ಈಡಿಸ್ ಈಜಿಪ್ಟಿ ಅನ್ನೋ ಒಂದು ಮಸ್ಕಿಟೋ ಇಂದ ಹರಡುತ್ತೆ. ಇದು ಡೇ ಬೈಟರ್, ಅಂದರೆ ಹಗಲೊತ್ತೇ ಕಚ್ಚೋದು. ಇದರಿಂದ ನಾವು ಪ್ರೊಟೆಕ್ಷನ್ ಮಾಡ್ಕೋಬೋದು, ಯಾಕಂದರೆ ನಾವು ಎಚ್ಚರ ಇರ್ತೀವಿ, ಅದೊಂದು ಪಾಸಿಟಿವ್ ಪಾಯಿಂಟ್ ಇಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ನಾವು ಆ ಏರಿಯಾದಲ್ಲಿ ಏನಾದರೂ ಡೆಂಗಿ ಕೇಸಸ್ ಜಾಸ್ತಿ ಇದೆ ಅಂದರೆ ನಾವು ಮನೆಯಲ್ಲಿದ್ದರೂ ಇಲ್ಲ ಆಫೀಸಲ್ಲಿದ್ದರೂ ಶರ್ಟ್ ಫುಲ್ ಸ್ಲೀವ್ಸ್ ಹಾಕ್ಕೊಳೋದು, ಇಲ್ಲಾಂದರೆ ನಾವು ಇದು ಕಾಯಿಲ್ ಉರಿಸ್ಕೋಬೋದು. ಯೂಶಲಿ ಕಾಯಿಲ್ ನಾವು ಆಗುತ್ತೆ ರಾತ್ರಿ ಹೊತ್ತು ಕಚ್ಚುತ್ತೆ ಅಂದ್ಕೊಂಡು ನಮ್ಮ ಮನಸ್ಸಲ್ಲಿ ಅದು ಬಂದುಬಿಟ್ಟಿದೆ, ಸೊಳ್ಳೆ ರಾತ್ರಿ ಕಚ್ಚುತ್ತೆ ಅಂತ. ಸೊ ರಾತ್ರಿ ಹೊತ್ತೇ ಉರಿಸ್ತಾರೆ, ಹಾಗಲ್ಲ. ಕೇಸಸ್ ಇರೋ ಕಡೆ ಹಗಲೊತ್ತು ಉರಿಸ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ಏರೋಸಾಲ್ ಬರುತ್ತೆ, ಆಲ್ ಔಟ್ ಅಂತ ಬೇರೆ ಬೇರೆ ಕಂಪ್ನೀದೆಲ್ಲ ಇರುತ್ತೆ. ಸೊ ಅದನ್ನು ಉರಿಸ್ಕೋಬೋದು. ಮತ್ತು ಮನೆಯಲ್ಲಿ ತುಂಬ ವಯಸ್ಸಾದವರು ಇಲ್ಲ ಚಿಕ್ಕ ಮಕ್ಕಳು, ಇನ್ಫೆಂಟ್ಸ್ ಅಂತೀವಿ, ಲೆಸ್ ದೆನ್ 1 year, 1 ವರ್ಷದೊಳಗೆ ಮಕ್ಕಳನ್ನ ನಾವು ಹಗಲೊತ್ತು ಮಲ್ಕೊಳ್ತಾರೆ. ಸೊ ಆ ಟೈಮಲ್ಲಿ ನೀವು ಸೊಳ್ಳೆ ಪರದೆನ ಹಾಕಿ ಮಲ್ಕೋಬೋದು. ಸೊ ಮತ್ತು ಮನೆಗಳಿಗೆ ಬಾಗಿಲು ಮತ್ತು ಕಿಟಕಿಗಳಿಗೆ ಮೆಶ್ ಹಾಕೋದ್ರಿಂದ ಸೊಳ್ಳೆ ಒಳಗಡೆ ಬರೋದಿಲ್ಲ. ಮತ್ತು ನಾವು ಮನೆ ಒಳಗೆ ಮತ್ತು ಹೊರಗಡೆ ಎರಡು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ, ನೀರು ನಿಲ್ಲದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ಓಕೆ, ಎಸ್. ಡಾಕ್ಟರ್ ರವೀಂದ್ರ ಅವ್ರ ಕಾರಣಗಳು ನೋಡೋದಾದ್ರೆ, ಈಗ ಸೊಳ್ಳೆ ಯಾಕೆ ಕಚ್ಚುತ್ತೆ ಅಂತ ನಾವು ಕಾರಣ ಕೇಳೋಕೆ ಆಗೋದಿಲ್ಲ, ಬಟ್ ಏನೆಲ್ಲ ಸಮಸ್ಯೆಗಳಿಂದ ಸೊಳ್ಳೆಗಳು ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಈ ಸಮಸ್ಯೆಗಳಿಗೆ ಈಗ ಒಂದು ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ, ಕಾಲರಾ, ಸೊ ಇವೆಲ್ಲ ರೀಸನ್ಸ್ ನೋಡೋದಾದ್ರೆ ಇನ್ ಜನರಲ್ ಆಗಿ ಏನು ಹೇಳ್ತೀರಿ? ಕೆಲವೇ ಕಾರಣಗಳು ನನಗೆ ಗೊತ್ತಿದೆ. ಕಾರಣಗಳು ಈಗ ಕೋವಿಡ್ ವೈರಸ್, ಕೋವಿಡ್ ಪ್ಯಾಂಡಮಿಕ್ ಆಗಿ ನಾವೇನು ಯು ಕೆನಾಟ್ ಕಂಟ್ರೋಲ್ ಅಟ್ ಸೋರ್ಸ್, ಒಂದು ಕಡೆ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಸ್ಪ್ರೆಡ್ ಆಗುತ್ತೆ. ಸೊ ಔಟ್ ಬ್ರೇಕ್ಸ್ ವಿಲ್ ಕಮ್ ಅಂತ. ಔಟ್ ಬ್ರೇಕ್ ಅಂದರೆ ಈಗ 5 ಕೇಸ್ ಇರೋದು 50 ಕೇಸು 500 ಕೇಸ್ ಹೆಂಗಾಗುತ್ತೆ ಅಂತ ಒಂದು ಕ್ವಶನ್. ಒಂದು ವಿತೌಟ್ ಡೌಟ್ ಐ ಟೆಲ್ ಯು, ಇಂಡಿಯಾ ಈಸ್ ಓವರ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಐ ಡೋಂಟ್ ನೋ ಹೌ ಟು ಕಂಟ್ರೋಲ್ ಪಾಪ್ಯುಲೇಷನ್. ಒಬ್ಬರು ನೆಗಡಿ ಬಂದರೆ 100 ಜನಕ್ಕೆ ನೆಗಡಿ ಬಂದರೆ, ಇಫ್ ಒನ್ ಫೆಲೋ ಕ್ಯಾಚ್ ಕೋಲ್ಡ್ ಇನ್ ಬ್ಯಾಂಗ್ಳೂರ್, ಓಲ್ ಬ್ಯಾಂಗ್ಳೂರ್ ವಿಲ್ ಸ್ನೀಸ್. ಒಂದಾಯ್ತು ಓವರ್ ಪಾಪ್ಯುಲೇಷನ್. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಸೆಕೆಂಡ್, ಡೆನ್ಸಿಟಿ ಆಫ್ ಮಸ್ಕೆಟೋ. ಈ ಮಸ್ಕೆಟೋ ಡೆನ್ಸಿಟಿ ಯಾವಾಗ ಜಾಸ್ತಿ ಆಗುತ್ತೆ? ಡ್ಯೂರಿಂಗ್ ಮಾನ್ಸೂನ್ ಸೀಸನ್, ಸೂನ್ ಆಫ್ಟರ್ ಮಾನ್ಸೂನ್ ಸೀಸನ್. ಯಾರು ಹೆಲ್ಪ್ ಮಾಡ್ತಾರೆ? ಇದು ಮಸ್ಕೆಟೋ ಬ್ರೀಡಿಂಗ್ ಪ್ಲೇಸಸ್, ಆಫನ್ ಕಾಲ್ಡ್ ಮ್ಯಾನ್ ಮೇಡ್ ಪ್ರಾಬ್ಲಮ್ ಅಂತ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಈ ಮಸ್ಕೆಟೋಸ್ ಬ್ರೀಡಿಂಗ್ ಪ್ಲೇಸ್ ನೀವೇ ಕೊಟ್ಟಂಗೆ ಆಯಿತು, ಟೆರರಿಸ್ಟ್ಗೆ ಜಾಗ ಕೊಟ್ಟಂಗೆ. ಸೇ ಫಾರ್ ಎಲ್ಲಿ ಮಸ್ಕೆಟೋ ವಿಲ್ ಬಿಲ್ಡ್ ಆಲ್ ಯುವರ್ ವಾಟರ್ ಸೋರ್ಸಸ್ ಆ್ಯಕ್ಚುಲಿ ಎಲ್ಲಾನು. ಈಗ ಇನ್ ಜನರಲ್ ಈ ಮಸ್ಕೆಟೋ ಡೆಂಗ್ಯೂ ಒಂದೇ ಅಲ್ಲ, ಚಿಕನ್ ಗುನಿಯನ್ನು ಸ್ಪ್ರೆಡ್ ಮಾಡುತ್ತೆ, ನಾಳೆ ಎಲ್ಲೋ ಫೀವರು ಸ್ಪ್ರೆಡ್ ಮಾಡುತ್ತೆ, ಬೇರೆ 10 ಕಾಯಿಲೆಗಳು ಸ್ಪ್ರೆಡ್ ಮಾಡುತ್ತೆ. ಸೊ ಇಫ್ ಯು ಕ್ಯಾನ್ ಕಂಟ್ರೋಲ್ ಮಸ್ಕೆಟೋ, ಯು ಕ್ಯಾನ್ ಪುಟಿಂಗ್ ಬ್ರೇಕ್ಸ್ ಫಾರ್ ಸೋ ಮೆನಿ ಡಿಸೀಸಸ್. ಒಂದು ಇಂಪಾರ್ಟೆಂಟು. ಸೊ ರ್ಯಾಪಿಡ್ ಅರ್ಬನೈಸೇಷನ್ ವೆರಿ ಇಂಪಾರ್ಟೆಂಟು. ಈಗ ಹಳ್ಳಿಗಳೆಲ್ಲ ಕಡಿಮೆ ಆಗಿ ಹಳ್ಳಿಗಳಲ್ಲಿರೋ ಕಾಯಿಲೆಲ್ಲ ಸಿಟಿಗೆ ಬರ್ತಾ ಇದೆ. ಮೊದಲು ಫಾರೆಸ್ಟ್ ಇತ್ತು, ಫಾರೆಸ್ಟ್ ಕಾಯಿಲೆಗಳೆಲ್ಲ ಸಿಟಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಪೀಪಲ್ ಟ್ರಾವೆಲಿಂಗ್ ನೆಕ್ಸ್ಟ್ ಇನ್ನದರ್ ಇಂಪಾರ್ಟೆಂಟು. ಸಾಟರ್ಡೆ ಸಂಡೇ ಬಂತು ಅಂದರೆ ಬೆಂಗಳೂರಲ್ಲಿ ಜನಗಳು ಆಸ್ ಎ ಮ್ಯಾಟರ್ ಆಫ್ ರೈಟ್ ಹೋಗಿ ಬರೋದೇ ಒಂದು ಖುಷಿ, ಹೋಗಿ ಬರಲಿ, ವಾಟ್ ಕಾಸ್ಟ್ ನೆಕ್ಸ್ಟು. ಸೊ ಅಂದರೆ ಟ್ರಾವೆಲಿಂಗ್, ಫ್ರೀಕ್ವೆಂಟ್ ಟ್ರಾವೆಲಿಂಗ್. ಇಮ್ಯಾಜಿನ್ ಮಾಡಿ, ಈಗ ಲೆಟಸ್ಸೆ ಒಂದು ವೈರಸ್ ಒಂದು ಕಡೆ ಇದೆ ಅಂತ ಹೇಳಿದ್ರೆ, ಈಗ ನಾವು ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಆ ವೈರಸ್ ಬೇರೆಯವ್ರಿಗೆ ಹೋಗೋದಿಲ್ಲ. ಸಿ, ಆಫ್ಟರ್ ಆಲ್ ಮಸ್ಕೆಟೋ ಆಲ್ಸೋ ವಿಲ್ ನಾಟ್ ಟ್ರಾವೆಲ್ ಟೂ ಮಚ್. ಇಟ್ ಈಸ್ ದ ಹ್ಯೂಮನ್ ದಟ್ ಈಸ್ ಡೇಂಜರಸ್ ಫೆಲೋ. Human that is traveling, human is spreading the infection. ಈಗ ವೈರಸ್, ನೋ ವೈರಸ್ ವಿಲ್ ಟ್ರಾವೆಲ್, ಇಟ್ ಇಸ್ ದ ಹ್ಯೂಮನ್ ಕ್ಯಾರಿಂಗ್ ದ ವೈರಸ್. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ಇಟ್ ಈಸ್ ರ್ಯಾಪಿಡ್ ಅರ್ಬನೈಸೇಷನ್ ಒಂದು, ಎರಡನೇದು ಓವರ್ ಪಾಪ್ಯುಲೇಷನ್ನು, ಮೂರನೇದು ಮಸ್ಕೆಟೋ, ಹೈ ಡೆನ್ಸಿಟಿ ಆಫ್ ಮಸ್ಕೆಟೋಸ್. ಇಟ್ ಈಸ್ ಕ್ವೈಟ್ ಸೀಸನಲ್. ನೋಡಿ ಲಾಸ್ಟ್ 10 ರಿಂದ 20 ವರ್ಷದಿಂದ ಯಾವ ಥರ ಇನ್ ದಿ ಮಂತ್ ಆಫ್ ಏಪ್ರಿಲ್ ಮೇ ದಾಟ್ತು ಅಂದರೆ ವಿ ಆರ್ ಗೆಟಿಂಗ್ ರೆಡಿ ಟು ಕಂಟ್ರೋಲ್ ಡೆಂಗು ಫೀವರ್ ಅಂಡ್ ಅದರ್ ಕಮ್ಯುನಿಕಬಲ್ ಡಿಸೀಸಸ್. ಸೊ ಇಟ್ ಈಸ್ ಸೈಕ್ಲಿಕಲಿ, periodically it will come.
ಆದರೆ ಈ ಸಂದರ್ಭದಲ್ಲೇ ಜಾಸ್ತಿ ಆಗೋದು ಯಾಕೆ? ಒಂದು ಮಳೆಗಾಲದಲ್ಲಿ ಹೆಚ್ಚಿರುತ್ತೆ ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ. ಬೇಸಿಗೆ ಕಂಪೇರ್ ಮಾಡಿದ್ರೆ ಆವಾಗ ಬೇರೆ ಥರ ಕಾಲರಾ ಅನ್ನೋ ಸಮಸ್ಯೆಗಳು ಬಂದರೆ, ಈಗ ಮಳೆಗಾಲದಲ್ಲಿ ಡೆಂಗ್ಯೂ ಇಂತಹ ಸಮಸ್ಯೆಗಳು ಬರುತ್ತೆ ಹಿಂಗೆ ಅಂತ. ಇದು ಒಳ್ಳೆ ಕ್ವಶನ್ನು. ಇದು ಯೂಶಲಿ ನಾವು ಪೀಕ್ ನೋಡೋದು ಜೂನಿಂದ ನವಂಬರ್ ತನಕ, ಅಂದರೆ ರೇನಿ ಸೀಸನ್, ಮಳೆಗಾಲದಲ್ಲಿ ಇದು ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಈಗ ಮಳೆ ಬಂದಮೇಲೆ ನಾವು ನೋಡ್ದಂಗೆ ರೋಡಲ್ಲಿ ತೊಗೊಂಡ್ರೆ ಪಾಟ್ ಹೋಲ್ಸ್ ಇರುತ್ತೆ, ಇಲ್ಲಾಂದರೆ ಅಲ್ಲಿ ಪ್ಲಾಸ್ಟಿಕ್ ಕಪ್ಸ್ ಇರ್ಬೋದು, ಇಲ್ಲ ಕೋಕ್ನಟ್ ಶೆಲ್ಲು, ತೆಂಗಿನಕಾಯಿ ಚಿಪ್ಪೆಗಳನ್ನ ಅಲ್ಲಲ್ಲೇ ಹಾಕಿರ್ತಾರೆ, ಟಯರ್ಸು, ಇಲ್ಲಾಂದರೆ ಮನೆಯಲ್ಲಿ ಒಂದೊಂದು ಮನೆ ಒಳಗೆ ತೊಗೊಂಡ್ರೆ ವಾಸಲ್ಲೇನೋ ಹೂ ಇಡ್ತಾರೆ, ಇಲ್ಲ ಮನಿ ಪ್ಲ್ಯಾಂಟ್ ಬೆಳೆಸ್ತಾರೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನೀರು ಎಲ್ಲೆಲ್ಲಿ ಆರ್ಟಿಫಿಷಿಯಲ್ ಆಗಿ ಕಲೆಕ್ಟ್ ಆಗುತ್ತೋ ಅಲ್ಲೆಲ್ಲ ಈ ಸೊಳ್ಳೆ ಈಡೀಸ್ ಇದೆಲ್ಲ ಅಲ್ಲಿ ಹೋಗಿ ಬ್ರೀಡ್ ಮಾಡುತ್ತೆ. ಸೊ ಮೊಟ್ಟೆ ಇಟ್ಟಾದ್ಮೇಲೆ ಅದಕ್ಕೆ ಸುಮಾರು ಒಂದು 2 ದಿನ ಬೇಕು, ಅದಾದಮೇಲೆ ಲಾರ್ವಾ ಆಗಿಬಿಡುತ್ತೆ. ಸೊ ಲಾರ್ವಾ ಆದಮೇಲೆ ಅದು ಒಂದು 8 ರಿಂದ 10 ದಿನ ಆದಮೇಲೆ ಪ್ಯೂಪಾ ಆಗುತ್ತೆ. ಪ್ಯೂಪಾದಲ್ಲಿ ರೆಸ್ಟಿಂಗ್ ಸ್ಟೇಜ್, ಅದು ಫುಲ್ಲು ರೆಸ್ಟ್ ತೊಗೊಳುತ್ತೆ. ಆಮೇಲೆ 1-2 ದಿನದಲ್ಲಿ ಅಡಲ್ಟ್ ಆಗುತ್ತೆ. ಸೊ 8 ರಿಂದ 10 ದಿನದಲ್ಲಿ ಇದು ಎಗ್ಗಿಂದ ಅಡಲ್ಟ್ ಆಗೋ. ಒಂದು ಸೊಳ್ಳೆಯಿಂದ ಎಷ್ಟು ಸೊಳ್ಳೆಗಳಾಗುತ್ತೆ ಮೇಡಮ್? ಒಂದು ಸೊಳ್ಳೆ 100 ರಿಂದ 200 ಮೊಟ್ಟೆ ಇಡುತ್ತೆ. ಓ ಮೈ ಗಾಡ್. ಸೊ ಈ ಮೊಟ್ಟೆದು ಏನು ಕ್ಯಾರೆಕ್ಟರಿಸ್ಟಿಕ್ ಅಂದರೆ, ಅದು ಡ್ರೈನೆಸ್ನ ಎಷ್ಟರ ಮಟ್ಟಿಗೆ ತಡೆಯುತ್ತೆ ಅಂದರೆ, ಈವನ್ ವರ್ಷಾನುಗಟ್ಟಲೆ ನೀರಿಲ್ಲದೆ ಇದ್ದರೆ ಮೊಟ್ಟೆ ಆಗೇ ಉಳಿಯುತ್ತೆ. ಮತ್ತೆ ಯಾವಾಗ ನೀರು ಬರುತ್ತೆ, ನೆಕ್ಸ್ಟ್ ಇಯರ್ ನೀರು ಬರುತ್ತೋ ಅವಾಗ ಮತ್ತೆ ಉತ್ಪತ್ತಿಯಾಗಿ ಲಾರ್ವಾ ಪ್ಯೂಪಾ ಅಡಲ್ಟ್ ಆಗುತ್ತೆ. ಓ ಮೈ ಗಾಡ್. ಸೊ ಇಟ್ ಇಸ್ ಯಾವಾಗ ಬೇಕಾದ್ರೂ ಆಗ್ಬೋದು, ಅಂದ್ರೆ ಈಗ ಸೊಳ್ಳೆ ಇದ್ದು ಮೊಟ್ಟೆ ಇಟ್ಟು ಅವಾಗ್ಲೇ ಆಗ್ಬೇಕಂತೇನಿಲ್ಲ, ಕಳೆದ ವರ್ಷದ್ದು ಕೂಡ ಮೊಟ್ಟೆನೇ ಆಗಿದ್ರೆ ಹಾಗಾಗತ್ತೆ. ಬಟ್ ಈ 3 ಸೈಕಲ್ ಇದೆ, ಎಗ್, ಲಾರ್ವಾ, ಪ್ಯೂಪಾಗೆ ನೀರು ಬೇಕೇ ಬೇಕು. ಆದ್ರಿಂದ ನಾವು ಹೇಳೋದು 1 ವಾರದ ಮೇಲೆ ನೀರು ಶೇಖರಣೆ ಮಾಡಬೇಡಿ. ಸೊ ನೀರಿನ ಸಪ್ಲೈ ಇಲ್ಲದೆ ಇರೋದ್ರಿಂದ ಡ್ರಮ್ ಅಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಬಕೆಟಲ್ಲಿ ಎಲ್ಲ ನೀರು ಇಡ್ತಾರೆ, ಅದ್ರ ಮೇಲೆ ಮುಚ್ಚೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈಡೀಸ್ ಮಸ್ಕಿಟೋ ಎಲ್ಲಿ ಬರುತ್ತೆ ಸೊಳ್ಳೆ ಹೋಗಿ ಅಲ್ಲಿ ಮೊಟ್ಟೆ ಇಡುತ್ತೆ. ಅದಕ್ಕೆ ಬರೀ ಒಂದು 5 to 10 ml ನೀರಷ್ಟು ಸಾಕು ಮೊಟ್ಟೆ ಇಡ್ಲಿಕ್ಕೆ. ಓ ಮೈ ಗಾಡ್. ಸೊ ಹಂಗಾಗಿ ಎಲ್ಲೂ ಕೂಡ ಸಣ್ಣ ಪ್ರಮಾಣದ ನೀರನ್ನು ಕೂಡ ಬಿಡಬೇಡಿ, ನೀರ್ಲೋದಕ್ಕೆ ಬಿಡಬೇಡಿ. ನೀವು ಮನೇಲಿ ಮಾಡ್ತಾ ಇರಿ, ಕ್ಲೀನ್ ಮಾಡ್ತಾ ಇರಿ. ನೀವು ನೀರು ಚೇಂಜ್ ಮಾಡ್ತಾ ಇದ್ರೆ ಅದಕ್ಕೆ ಅವಕಾಶ ಕೊಡಲ್ಲ ನೆಕ್ಸ್ಟ್ ಸೈಕಲ್ ದೊಡ್ಡದಾಗ್ಲಿಕ್ಕೆ, ಅದು ಸೊಳ್ಳೆ ಆಗ್ಲಿಕ್ಕೆ ನೀವು ಅವಕಾಶ ಕೊಡ್ತಾ ಇಲ್ಲ. ಈಗ ನೀವು ಮನೆಗಳಲ್ಲೂ ಕೂಡ ನೀರು ತುಂಬಿಟ್ಟಿರ್ತಾರೆ ವಾರಗಟ್ಲೆ. ಅಂದ್ರೆ ಕೆಲವು ಹಳ್ಳಿಗಳಲ್ಲಿ ಪ್ರತಿದಿನ ನೀರಿರೋದಿಲ್ಲ, ವ್ಯವಸ್ಥೆ ಇರೋದಿಲ್ಲ. ಸೊ 8 ದಿನ, 1 ವಾರಕ್ಕೊಂದ್ಸರಿ ನೀರು ಅಂದ್ರೆ ಸಂಗ್ರಹ ಮಾಡ್ಕೊಂಡಿರ್ತಾರೆ, ಅಥವಾ ತೊಟ್ಟಿಗಳಲ್ಲಿ ತಿಂಗಳಗಟ್ಲೆ ಕ್ಲೀನ್ ಮಾಡ್ತಾ ಇರೋಲ್ಲ. ಸೊ ಅಲ್ಲೂ ಕೂಡ ಹರಡೋ ಚಾನ್ಸಸ್ ಇದೆ. ಹೌದು, ಖಂಡಿತ. ಅಲ್ಲಿ ಕೂಡ 4-5-6 ದಿನದಲ್ಲಿ ಎಲ್ಲ ಖಾಲಿ ಮಾಡಿ ಕ್ಲೀನಾಗಿ ಒಳಗೆಲ್ಲ ತೊಳೆದ್ಬಿಟ್ಟು ಡ್ರೈ ಮಾಡಿ ಡ್ರೈ ಡೇಸ್ ಅಂತ ಅಬ್ಸರ್ವ್ ಮಾಡಬೇಕು. ವಾರದಲ್ಲಿ 1 ದಿನ ಡ್ರೈ ಡೇ ಅಂತ ಅಬ್ಸರ್ವ್ ಮಾಡಿ ಅದು ಸೈಕಲ್ ಆಗಿ ಅದೇ ಮಾಡ್ತಾ ಇರಬೇಕು. ಅವಾಗ ನಿಮ್ಗೆ ಅವಕಾಶ ಕೊಡೋದಿಲ್ಲ ಸೊಳ್ಳೆಗಳಿಗೆ ದೊಡ್ಡದಾಗ್ಲಿಕ್ಕೆ, ಮರಿಗಳಿಗೆ ದೊಡ್ಡದಾಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತೆ ಈಗ ಸಿಟಿಲಲ್ಲಿ ನೀವು ಅರ್ಬನ್ ಏರಿಯಾದಲ್ಲಿ ನೋಡಿರ್ಬೋದು, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಂತ ನೀರು ಹೊರಗಡೆ ಇಡ್ತಾರೆ. ಇಡಿ ಪರವಾಗಿಲ್ಲ, ಬಟ್ ಅದನ್ನ 4-5 ದಿನಕ್ಕೊಮ್ಮೆ ಡ್ರೈ ಮಾಡಿ ನೀರ್ ಚೇಂಜ್ ಮಾಡಿ ಮತ್ತೆ ಇಡಿ. ಅದು ಒಂದು ಟಿವಿ ಆಡು ಬಂದಿತ್ತು, ಸಂಡೇ ಅಬ್ಸರ್ವ್ ವಾಸ್ ಎ ಡ್ರೈ ಡೇ ಅಂತೇಳಿ. ಡ್ರೈ ಡೇ ಮೀನಿಂಗ್ ಈಸ್ ಮೇಡಮ್ ಹೇಳಿದಾಗೆ ಯು ಹ್ಯಾವ್ ಟು ಎಂಪ್ಟಿ ಆಲ್ ದ ವೆಸಲ್ಸ್. ಯಾವ್ಯಾವ ನೀರು ತುಂಬಿಸಿದ್ರು ಹೋದ ಮಂಡೇ ಈ ಸಂಡೇ ಫ್ರೆಶ್ ವಾಟರ್ ತಗೊಳ್ಳಿ, ಆ ವಾಟರ್ ಆ ಬಿಡ್ಲಿ ಅಂತ. ಸೊ ಯು ಆರ್ ಜಸ್ಟ್ ಕಟಿಂಗ್ ದಿ ಚೈನ್ ಅಂತ ಹೇಳ್ತೀವಿ, ಆ ಚೈನ್ ಕಟ್ ಮಾಡ್ದಂಗೆ ಆಯ್ತು ನೀವು. ಓಕೆ. ಈಗ ಈಗ ಎಷ್ಟೇ ನಾವು ಪ್ರಿಕಾಷನ್ಸ್ ತಗೊಂಡ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಆಗೇ ಬಿಡುತ್ತೆ ಅಂತ ಹೇಳೋದು. ಪುಟ್ಟ ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಹಿಂಗೆ? ಡೆಂಗು ಈಸ್ ಮೋರ್ ಕಾಮನ್ ಇನ್ ಚಿಲ್ಡ್ರನ್. I think according to textbooks, more than 80 to 90% of all the cases, ಎಲ್ಲ ಕೇಸುಗಳು ಮಕ್ಕಳಲ್ಲೇ ಬರ್ತಾ ಇದೆ. ಸೀರಿಯಸ್ನೆಸ್ಸು ಅಷ್ಟೇ ಮಕ್ಕಳಲ್ಲಿ. ಇನ್ಫ್ಯಾಕ್ಟು ಈ ಕಾಯಿಲೆ ಚಿಕ್ಕ ಮಕ್ಕಳಲ್ಲಿ, ತುಂಬ ವಯಸ್ಸಾದರಲ್ಲಿ, ಈ ಪ್ರೆಗ್ನೆನ್ಸಿನಲ್ಲಿ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್, ಏಡ್ಸ್ ಆಗಿರ್ಬೋದು, ಅಥವಾ ಬರ್ತಿಂದ ಇಮ್ಯೂನ್ ಡಿಫಿಷಿಯನ್ಸಿ ಇದ್ದರೆ, ಅಥವಾ ಅನ್ಕಂಟ್ರೋಲ್ ಡಯಾಬಿಟೀಸ್, ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್, ಇಂಥವ್ರಿಗೆ ಬಂದರೆ ಡೆಂಗು ಇಸ್ ಸಿಂಪಲ್ ಡಿಸೀಸ್, ಬಟ್ ಇಂಥವ್ರಿಗೆ ಇಟ್ ಇಸ್ ಸೀರಿಯಸ್ ಡಿಸೀಸ್. ಐ ರಿಪೀಟ್, ಇದು ಜಾಸ್ತಿ ಆಗುತ್ತೆ. ಸಣ್ಣದ್ರಲ್ಲಿ ಹೋಗೋದು ದೊಡ್ಡದಾಗುತ್ತೆ, ಅವರೆಲ್ಲ ಹಾಸ್ಪಿಟ್ಲಿಗೆ ಆಗಬೇಕು, ಟ್ರೀಟ್ಮೆಂಟ್ ಆಗಬೇಕು. ಡೆಂಗು ಕಾಂಪ್ಲಿಕೇಶನ್ಸ್ ಹೇಳ್ತೀನಿ, ದೇರ್ ಆರ್ ಫ್ಯೂ ಕಾಂಪ್ಲಿಕೇಶನ್ಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಡೆಂಗು ಇನ್ ದೀಸ್ ಸೆಟ್ ಆಫ್ ಪೀಪಲ್. ಅದಕ್ಕೆ ಮೇಡಮ್ ಹೇಳ್ದಂಗೆ ಮನೇಲಿ ಇರುತ್ತೆ, ಮೋರ್ ಆಫ್ ಹೌಸ್, ಇನ್ಸೈಡ್ ದ ಹೌಸ್ ಇನ್ ಮಸ್ಕಿಟೋದು ಹ್ಯಾಬಿಟ್ಯಾಟ್, ಇನ್ಸೈಡ್ ದ ಹೌಸ್. ಸೊ ಮನೇಲಿರೋರಿಗೆ ಚಾನ್ಸಸ್ ಆರ್ ಮೋರ್.
ಕರೆಕ್ಟ್. ಅಟ್ಲೀಸ್ಟ್ ಮನೆ ಬಿಟ್ಟು ಬನ್ನಿ ಅಂತ. ಈಗ ಹೊರಗಡೆ ಬಂದಾಗ ಈಗ ಪಾರ್ಕ್ಗಳಲ್ಲೆಲ್ಲ ಮಕ್ಕಳು ಹೋಗ್ತಾರೆ ಆಟ ಆಡಕ್ಕೆ, ಅಲ್ಲಿ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಯೂಶಲಿ. ಇರುತ್ತೆ. ಸೊ ಅದ್ ಹೆಂಗೆ ಡೆಂಗ್ಯೂ? ಹೌದು, ಆಬ್ವಿಯಸ್ಲಿ ನಾವೇನು ಹುಡ್ಕಕ್ಕಾಗಲ್ಲ ಯಾವ ಸೊಳ್ಳೆ ಇದು ಏನು ಎತ್ತ ಅಂತ. ಹಗಲು ಕಚ್ಚೋದು ಸೊಳ್ಳೆಗಳು ಇದ್ದೇ ಇರುತ್ತೆ. ಸೊ ಅವಾಗ ಒಂದು ಭಯ ಇದ್ದೇ ಇರುತ್ತೆ, ಅಯ್ಯೋ ಡೆಂಗ್ಯೂ ಬಂದ್ಬಿಟ್ರೆ ಹೆಂಗೆ ಅಂತ. ಸೊ ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ? ಈಗ ಮೇಡಮ್ ಎಲ್ಲ ಮಸ್ಕಿಟೋಸು ಈಡಿಸ್ ಅಲ್ಲ, ಹಾ. ಒಂದು ಇಂಪಾರ್ಟೆಂಟ್. ಬಟ್ ಪಕ್ಕದಲ್ಲಿ ಅನಾಫಲಿಸ್ ಕಚ್ಚಿತು ಅಂದರೆ ಮಲೇರಿಯಾ ಬರೋ ಚಾನ್ಸಸ್ ಅಂತೇಳಿ. ಕರೆಕ್ಟ್. ಸೊ ನಾವು ಅಂತೇಳಿ ಫೀಲ್ಡ್ಗೆ ಹೋಗ್ಬಾರ್ದು, ವಾಕಿಂಗ್ ಮಾಡಬಾರ್ದು, ಅಲ್ಲಿಗೆ ಹೋಗ್ಬಾರ್ದು ಅಂತೇಳಿ. ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆಕ್ಚುಲಿ. ಅದು ಯೂಶಲಿ ದಿಸ್ ಪೋಸ್ಟ್ ಮಾನ್ಸೂನ್ ಈ ಪೀರಿಯಡಲ್ಲಿ ಹೈಪರ್ ಎಂಡೆಮಿಕ್ ಇರೋ ಕೇಸಸ್ ಇದೆ ಮೇಡಮ್. ಈಗ ಡೋಂಟ್ ಬ್ಲೇಮ್ ಆಲ್ ಮಸ್ಕಿಟೋಸ್, ಎಲ್ಲ ಮಸ್ಕಿಟೋಸ್ ಬ್ಲೇಮ್ ಮಾಡಬೇಡಿ. ಮಸ್ಕಿಟೋಗೆ ಎಲ್ಲಿಂದ ಬರುತ್ತೆ ಕಾಯಿಲೆ ಅದು ಹುಡುಕಿ. ಈಗ ನಾನು ನಿಮ್ಗೆ ಆಗಲೇ ಹೇಳಿದೆ, ಏಜೆಂಟ್, ಹೋಸ್ಟ್ ಅಂಡ್ ಎನ್ವೈರ್ಮೆಂಟ್. ಸೊ ಒಂದು ಡೆಂಗು ಜ್ವರ, ಡೆಂಗುವಿಂದ ಬಳಲುತ್ತಿರುವ ಪೇಷಂಟ್ ಅಥವಾ ರೋಗಿ ಇರಬೇಕಲ್ಲಿ. ಆ ರೋಗಿಯಲ್ಲಿ ಆ ಕ್ರಿಮಿ ಇರಬೇಕು. ಯಾವ ಕ್ರಿಮಿ? ಡೆಂಗು ವೈರಸ್. ಆ ವೈರಸ್ ಇದ್ರೆ ಇದು ಹೋಗಿ ಅವನ ಮೇಲೆ ಫೀಡ್ ಮಾಡಿದಾಗ, ಪವರ್ಫುಲ್ ಫೀಡರ್ಸ್ ಅಂತ ಹೇಳ್ತಾರೆ. ಇದು ಪವರ್ಫುಲ್ ಫೀಡ್. ದೇ ಬೈಟ್ ಮಲ್ಟಿಪಲ್ ಟೈಮ್ಸ್, ಅನ್ಲೈಕ್ ಅದರ್ ಮಸ್ಕಿಟೋಸ್. ದೇ ಗೋ ಫಾರ್ ಎ ಬೆಟರ್ ಮೀಲ್ ಅಂಡ್ ಎ ಗುಡ್ ಮೀಲ್ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆ ತುಂಬವರೆಗೂ ತಿನ್ನು, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಭೀಮ ಅಥವಾ ಬಕಾಸುರ ಏನಾದರೂ ಕರೀರಿ. ಸೊ ಅದು ಫೀಡ್ ಮಾಡಿದಾಗ ಅದು ಇಟ್ ಟೇಕ್ಸ್ ದ ವೈರಸ್. ಆ ವೈರಸ್ ಅದರಲ್ಲಿ ಉಲ್ಬಣ ಹಾಕೊಂಡು ಅದು ಇನ್ ಎ ಮ್ಯಾಟರ್ ಆಫ್ ನೆಕ್ಸ್ಟ್ 1 ವೀಕಲ್ಲಿ ಅದೇನಾದರೂ ನಾರ್ಮಲ್ ಪರ್ಸನ್ ಕಚ್ಚಿದ್ರೆ ಎಸ್, ಅದು ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಇನ್ಫೆಕ್ಷನ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು, ಕ್ಲಸ್ಟರ್ಸಲ್ಲಿ ಬರುತ್ತೆ. ಕ್ಲಸ್ಟರ್ಸ್ ಅಂದರೆ ಏನು? ಒಂದು ಏರಿಯಾ, ಒಂದು ಮನೆ, ಒಂದು ಅಪಾರ್ಟ್ಮೆಂಟ್. ಯಾಕೆ ಅಂದರೆ ದಿಸ್ ಮಸ್ಕಿಟೋ ಬೈಟ್ಸ್ ರಿಪೀಟೆಡ್ಲಿ. ಅಂದರೆ ಕಚ್ತಾನೆ ಇರುತ್ತೆ. ಕಂಪೇರ್ ಟು ಒಂದ್ಸಲ ಬೈಟ್ ಮಾಡಿ ಹೋಗೋದಿಲ್ಲ, ಎಗೇನ್ ಆ್ಯಂಡ್ ಎಗೇನ್ ಇಟ್ ಬೈಟ್ಸ್. ಸೊ ಆ ರೂಮಲ್ಲಿ ಮಲಗಿರೋರಿಗೆಲ್ಲ ಚಾನ್ಸಸ್ ಉಂಟು, ಆ ಅಪಾರ್ಟ್ಮೆಂಟಲ್ಲಿರೋ ಚಾನ್ಸಸ್ ಉಂಟು, ಆ ಫಂಕ್ಷನ್ಗೆ ಹೋದಿರೋರಿಗೆಲ್ಲ ಚಾನ್ಸಸ್ ಉಂಟು, ಹೈ ಚಾನ್ಸಸ್. ಅದಕ್ಕೆ ಒಬ್ಬರು ಡೆಂಗು ಇದೆ ಅಂದರೆ ಇನ್ನೊಬ್ಬರಿಗೂ ಡೆಂಗು ಇದೆ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಚೆಕ್ ಮಾಡಿಸ್ಕೊಳ್ಳಿ, ಆ ಮನೇಲಿ ಇನ್ನೊಬ್ರಿಗೆ ಇರುತ್ತೆ, ಆ ಏರಿಯಾದಲ್ಲಿ 20 ಜನಕ್ಕೆ ಇರುತ್ತೆ. ಸೊ ಇಟ್ ಇಸ್ ಅ ಕ್ಲಸ್ಟರ್ ಆಫ್ ಕೇಸಸ್. ಕರೆಕ್ಟ್. ಓಕೆ, ಬರುತ್ತೆ. ಓಕೆ, ಎಸ್. ಲಕ್ಷಣಗಳನ್ನು ನೋಡೋದಾದ್ರೆ ಈಗ ಲಕ್ಷಣಗಳು ಪ್ರಾರಂಭದಲ್ಲಿ ಗೊತ್ತಾಗೋದೇ ಇಲ್ಲ ಎಷ್ಟೋ ಸಂದರ್ಭದಲ್ಲಿ. ಅದೇ ನಾನು ಹೇಳ್ದಂಗೆ ಜ್ವರ ಅನ್ಕೊಳ್ತಾರೆ, ಅಥವಾ ಸಾಮಾನ್ಯ ಪ್ರೈಮರಿ ಮೆಡಿಕೇಶನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ಅಂತ ಒಂದಷ್ಟು ಮೆಡಿಕಲ್ ಕಿಟ್ ಇಟ್ಟಿರ್ತಾರೆ, ಅದನ್ನ ಕೊಟ್ಬಿಡ್ತಾರೆ. ಅದಾಗಿಯೂ ಕೂಡ ಒಂದಷ್ಟು ದಿನಗಳ ಆವಾಗ ಸಪ್ರೆಸ್ ಆದಂಗೆ ಅನ್ಸುತ್ತೆ, ಬಟ್ ಮತ್ತೆ ಜಾಸ್ತಿ ಆಗುತ್ತೆ. ಅವಾಗ ಬಹುಶಃ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ. ಹೆಂಗೆ ಲಕ್ಷಣಗಳು ಪ್ರಾರಂಭದಲ್ಲಿ ಹೆಂಗೆ ಲಕ್ಷಣ ಹೆಂಗಿರುತ್ತೆ ಅಂದರೆ ಮೇಡಮ್, ಆಫ್ಟರ್ 1 ವೀಕ್ ಅಥವಾ 5 ಡೇಸ್, ಅರೌಂಡ್ 5 ಡೇಸ್ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅದರ ವೈರಸ್ ಹೋಗೋದಿಕ್ಕೂ ಫಸ್ಟ್ ಸಿಂಪ್ಟಮ್ ಬರೋದಕ್ಕೂ ಒಂದು 5 to 6 ಡೇಸ್ ಇಟ್ಕೊಳ್ಳಿ. ಆವಾಗ ಫಸ್ಟ್ ಸಿಂಪ್ಟಮ್ ಬರುತ್ತೆ. ದ ಕಾಮನೆಸ್ಟ್ ಈಸ್ ಫೀವರ್. ಫೀವರ್ ಒಂದೇ ಬರೋದಿಲ್ಲ. ಫೀವರ್ ವಿತ್ ಮಯಾಲ್ಜಿಯಾ, ಮೈ ಕೈ ಎನಿ ವೈರಲ್ ಫೀವರ್. ಡೇ 1 ಡೇ 2 ಯು ಕೆನಾಟ್ ಟೆಲ್ ಇದು ಡೆಂಗು ಜ್ವರ ಅಂತ ಹೇಳೋಕ್ಕಾಗಲ್ಲ ಕ್ಲಿನಿಕಲ್ಲಿ. ಎಲ್ಲ ಜ್ವರ ನಾವು ಇನ್ಫ್ಯಾಕ್ಟ್ ಹಾಸ್ಪಿಟ್ಲಿಗೆ ಬಂದ ತಕ್ಷಣ ಫೀವರ್ ಫಾರ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಅಂದರೆ ಗೊತ್ತಿಲ್ಲ, ಮಲೇರಿಯಾನೂ ಆಗ್ಬೋದು. ಸೊ ಮಲೇರಿಯಾಗೂ ಅದಕ್ಕೂ ಏನು ಡಿಫ್ರೆನ್ಸ್? ಇಲ್ಲಿ ಅಬ್ರಪ್ಟ್ ಆನ್ಸೆಟ್ ಆಫ್ ಫೀವರ್, ಸಡನ್ನಾಗಿ ಬರುತ್ತೆ. ಅದರ್ವೈಸ್ ಚೆನ್ನಾಗಿದ್ದವನು ಸಡನ್ಲಿ ಫೀವರ್ ಚಿಲ್ಸ್ ಬರುತ್ತೆ ಫಾರ್ ಎ ಡೇ, ಮಯಾಲ್ಜಿಯಾ ಬರುತ್ತೆ, ಎಟ್ರೋ ಆರ್ಬೈಟ್ಗಳು, ಕಣ್ಣು ನೋವು ಬರುತ್ತೆ, ಫೋಟೋಫೋಬಿಯಾ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉರಿ ಬರುತ್ತೆ, ಲೂಸ್ ಮೋಷನ್ ಆಗ್ಬೋದು. ಆಮೇಲೆ ಮಲ್ಟಿಪಲ್ ಸಿಂಪ್ಟಮ್ಸ್, ಎಲ್ಲ ಬಾಡಿ ವೈರಸ್ ಹ್ಯಾಸ್ ಎಂಟರ್ಡ್ ಯುವರ್ ಬಾಡಿ. ಸೊ ಇಟ್ಸ್ ಆಲ್ಮೋಸ್ಟ್ ಆಲ್ ಆರ್ಗನ್ಸ್ ಆರ್ ಮೇ ಬಿ ಅಫೆಕ್ಟೆಡ್. ಸೊ ಅದಕ್ಕೋಸ್ಕರ ಫೀವರ್ ಒಂದೇ ಅಲ್ಲ. ಅದಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಲಕ್ಕಿಲಿ ಸಮ್ ಪೀಪಲ್ ಆರ್ ಎಸಿಂಪ್ಟಮ್ಯಾಟಿಕ್. ಫೀವರ್ ಬಂತು ಹೋಯ್ತು, ದೇ ಟೇಕ್ ರೆಸ್ಟ್, ದೇ ಟೇಕ್ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್, ಡೋಲೋ 650 ಎಕ್ಸೆಟ್ರಾ, ದೇ ಕೀಪ್ ಕ್ವೈಟ್. ಇದಾಗಲ್ಲ. ಕೆಲವರು ಜಾಸ್ತಿ ಆದ ಕೇಸ್ ಮಾತ್ರ ಹಾಸ್ಪಿಟ್ಲಿಗೆ ಬರ್ತಾರೆ. ಎಸಿಂಪ್ಟಮ್ಯಾಟಿಕ್ ಫೇಸ್. ಅಥವಾ ಎರಡನೇದು ಸ್ವಲ್ಪ ಫೀವರ್ ಮೇಡಮ್, ಯಾರು ಬರೋದೇ ಇಲ್ಲ ಹಾಸ್ಪಿಟ್ಲಿಗೆ, ಫೀವರ್ ಬಂತು ಹೋಯ್ತು ಅಂತ ಹೇಳ್ತಾರೆ. ನಾವೇನು ಸಸ್ಪಿಷನ್ ಅಂದರೆ ಫೀವರ್ಗೆ ಒಂದು ಕಾರಣ ಇರಬೇಕು. ಫೀವರ್ ನಾಟ್ ಕಮ್ ಆಟೋಮೆಟಿಕಲಿ. ಅಂದರೆ ಸುಮ್ಮನೆ ಯಾಕೆ ಫೀವರ್ ಯಾಕೆ ಬರೋದಿಲ್ಲ? ಫಾರ್ ಎಕ್ಸಾಂಪಲ್ ಸೋರ್ ಥ್ರೋಟ್ ಆಗಿದೆಯಾ, ಲೂಸ್ ಮೋಷನ್ಸ್ ಆಗಿದೆಯಾ, ವಾಮಿಟಿಂಗ್ ಬರ್ತಾ ಇದೆಯಾ, ಹೊಟ್ಟೆ ನೋವು ಬರ್ತಾ ಇದೆಯಾ, ಕೆಮ್ಮಿದೆಯಾ, ಕಫ ಬರುತ್ತಾ, ಬೇರೆ ಏನಾದರೂ ಒಂದು ಲಿಂಕ್ ಇದೆಯಾ ನಿಮಗೆ ಫೀವರ್ ಬರೋಕ್ಕೆ? ಇವೆಲ್ಲ ಇಲ್ಲ, ಬರೀ ಫೀವರ್ ಅಂತ ಹೇಳಿದ್ರೆ ಇಟ್ ಲುಕ್ಸ್ ಲೈಕ್ ಡೆಂಗು. ಇನ್ನೊಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅದು ಜನ ಅರ್ಥ ಮಾಡ್ಕೋಬೇಕು. ಈ ಎಪಿಡೆಮಿಕ್ ಪೋಸ್ಟ್ ಮಾನ್ಸೂನ್ ಪೀರಿಯಡಲ್ಲಿ ಯಾವುದೇ ಫೀವರ್ ಬಂದ್ರೂ ಫಸ್ಟ್ ಥಿಂಕ್ ಆಫ್ ಡೆಂಗು ಅಂತ ಹೇಳ್ತೀವಿ. ಬಿಕಾಸ್ ಡೆಂಗು ಬರೋ ಚಾನ್ಸಸ್ ಆರ್ ವೆರಿ ಹೈ. ಈಗ ಕೋವಿಡ್ ಟೈಮಲ್ಲಿ ಆಲ್ ಫೀವರ್ಸ್ ಆರ್ ಎನಿ ಸಿಂಪ್ಟಮ್ ಫಸ್ಟ್ ರೂಲ್ ಔಟ್ ಕೋವಿಡ್ ಅಂತೀವಿ. ಕೋವಿಡ್ ಇರೋ ಚಾನ್ಸ್ ಉಂಟು ನಿಮಗೆ. ಚಾನ್ಸ್ ಇಲ್ಲ ಅಂದರೆ ದಟ್ ಈಸ್ ನೆಗೆಟಿವ್ ಅಂತ ತೋರಿಸ್ಕೊಳ್ಳಿ. ಸೊ ಒಂದು ಎಸಿಂಪ್ಟಮ್ಯಾಟಿಕ್ ಫೇಸ್, ಎರಡನೇದು ಮೈಲ್ಡ್ ಡೆಂಗು ಅಂತ. ಮೈಲ್ಡ್ ಡೆಂಗು ಅಂದರೆ ಫೀವರ್ ಮಾತ್ರ ಇರುತ್ತೆ, ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಸುಸ್ತು, ಆಯಾಸ, ಫೆಟೀಗು, ಹೊಟ್ಟೆ ನೋವು, ಹೊಟ್ಟೆ ಉರಿ, ಹೇಳ್ದಲ್ಲ, ರೆಟ್ರೋ ಆರ್ಬೈಟಲ್ ಪೈನ್, ಹೆಡೇಕು, ಗಿಡ್ಡಿನೆಸ್ ಇವೆಲ್ಲ ಇರುತ್ತೆ. ಅವ್ರು ಹಾಸ್ಪಿಟ್ಲಿಗೆ ಒಂದ್ಸಲ ವಿಸಿಟ್ ಬಂದು ಡೆಂಗು ಚೆಕ್ ಮಾಡಿಸ್ಕೋಬೇಕು ಇದೆಯಾ ಇಲ್ಲ ಅಂತ. ಇಲ್ಲ ಅಂದ್ರೂ ವಿ ಡೋಂಟ್ ನೋ. ಸಮ್ಟೈಮ್ ಟೆಸ್ಟ್ ನೆಗೆಟಿವ್ ಬರುತ್ತೆ, ಅದು ಕರೆಕ್ಟಾಗಿ ಮಾಡಬೇಕು, ಟೆಸ್ಟು ಕರೆಕ್ಟ್ ಟೈಮಲ್ಲಿ ಮಾಡಬೇಕು. ಡೆಂಗು ಲೈಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸಮ್ಟೈಮ್ಸು. ಅಂದರೆ ಡೆಂಗು ಇರ್ಬೋದು, ಡೆಂಗು ಥರ
ಸಿ ನಮಗೆ ಗೊತ್ತಿರೋ ನಾಲೆಡ್ಜ್ ಬಗ್ಗೆ ನಾವು ಮಾತಾಡಬೇಕು. ಫಾರ್ ಎಕ್ಸಾಂಪಲ್ ಯು ಗಾಟ್ ಓನ್ಲಿ 4 ಸೀರೋಟೈಪ್ಸ್ ಮೇಡಮ್, 1 2 3 4 ಸೀರೋಟೈಪ್, 4 ಟೈಪ್ಸ್ ಆಫ್ ಡೆಂಗು ವೈರಸ್ ಅಂತ ತಿಳ್ಕೊಳ್ಳಿ. ಅದೇ ವೈರಸ್ 4 ಟೈಪ್ಸ್ ಒಂದಿರುತ್ತೆ. ಸಿಂಗಲ್ ವೈರಸ್ ಅಟ್ಯಾಕ್ ಆಗಿದ್ದರೆ ಹಿಂಗೆ ಬರೋದು. 2 ವೈರಸ್ ಅಟ್ ಎ ಟೈಮ್ ಅಟ್ಯಾಕ್ ಮಾಡಿದ್ರೆ ಮನ್ನ ಅಟ್ ಎ ಟೈಮ್ 2 ಬಂದರೆ ಸೊ ಪ್ರಾಬ್ಲಮ್ಸ್ ಆರ್ ದೇರ್ ಆರ್ 2 enemies ಫಾರ್ ಯು ರೈಟ್ ನಾವು. 1 enemy is okay, 2 enemies, ಸೊ ಮಲ್ಟಿಪಲ್ ಪ್ರಾಬ್ಲಮ್ಸ್, 3 enemies, ಡಬಲ್ ಟ್ರಿಬಲ್ ಪ್ರಾಬ್ಲಮ್. ಸೊ ದೇ ಆರ್ ದ ಪೀಪಲ್ ಹೂ ಆರ್ ಲೈಕ್ಲಿ ಟು ಗೋ ಫಾರ್ ಕಾಂಪ್ಲಿಕೇಶನ್. ಇಂಥವ್ರಿಗೆ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಇಂಥ ಔಟ್ಬ್ರೇಕ್ ಆಗ್ಬಿಟ್ರೆ ಭಾರಿ ಕಷ್ಟ. ಸೊ ಎಸಿಂಪ್ಟಮ್ಯಾಟಿಕ್ ಸಿಂಪಲ್ ಸಿಂಪ್ಟಮ್ಸು ಹಾಗೆ ಕಂಟಿನ್ಯೂ ಮಾಡು ಅಂದರೆ, ಸೊ ಕೆಲವ್ರಿಗೆ ಅದೃಷ್ಟ ಇಲ್ಲದೆ ಇರೋರಿಗೆ, ಜಾಸ್ತಿ ಪ್ರಾಬ್ಲಮ್ ಆಗಿರೋರಿಗೆ, ನೆಗ್ಲೆಕ್ಟ್ ಮಾಡಿರೋರಿಗೆ, ಬೇಗ ಟ್ರೀಟ್ಮೆಂಟ್ ತಗೊಳ್ಳದೇ ಇರೋರಿಗೆ ದೇ ಡೆವಲಪ್ ಕಾಂಪ್ಲಿಕೇಶನ್ಸ್. ಓಕೆ. ಸೊ ವಾಟ್ ಆರ್ ದ ಕಾಂಪ್ಲಿಕೇಶನ್? ಡೆಂಗು ಹೆಮೊರೇಜಿಕ್ ಫೀವರ್ ಅಂತ, ಡೆಂಗು ಶಾಕ್ ಸಿಂಡ್ರೋಮ್ ಅಂತ. ಹೆಮೊರೇಜಿಕ್ ಫೀವರ್ ಅಂದರೆ ಬ್ಲೀಡಿಂಗ್ ಟೆಂಡೆನ್ಸೀಸ್, ದಟ್ ದ 1 week ಕಾಸ್ ರೆಗ್ಯುಲರ್ಲಿ. ಫಾರ್ ಎಕ್ಸಾಂಪಲ್ ಯಾರೇ ಜನ ಈಗ ಫೀವರ್ ಬರುತ್ತೆ, ಅಪಾರ್ಟ್ ಫ್ರಮ್ ರುಟೀನ್ ಸಿಂಪ್ಟಮ್ಸ್ ಜೊತೆಗೆ ಮೂಗಲ್ಲಿ ರಕ್ತ ಬರೋದು, ಕಣ್ಣಲ್ಲಿ ಒಂಥರ ಕಲರಾಗಿ ರಕ್ತ ಬರೋದು, ಕೆಮ್ಮಲ್ಲಿ ರಕ್ತ ಬರೋದು, ಯೂರಿನ್ನಲ್ಲಿ ರಕ್ತ, ಬೇರೆ ಸ್ಕಿನ್ನಲ್ಲಿ ರಕ್ತ, ಗಮ್ ಬ್ಲೀಡಿಂಗ್, ಇವೆಲ್ಲ ಬಂದರೆ ಇಮ್ಮಿಡಿಯೇಟ್ಲಿ ದೇರ್ ಇಸ್ ಅ ಕಾಂಪ್ಲಿಕೇಶನ್. ದಟ್ ಮೀನ್ಸ್ ಹಿ ಹ್ಯಾಸ್ ಗಾನ್ ಟು ಎ ಕಾಂಪ್ಲಿಕೇಶನ್. ಅಂಥವ್ರು ಇಮ್ಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬಂದು ಪ್ಲೀಸ್ ಕಮ್ ಫಾರ್ ಚೆಕಪ್. ಓಕೆ. ಇನ್ನೂ ಜಾಸ್ತಿ ಕಾಂಪ್ಲಿಕೇಶನ್ ಅಂದರೆ ಡೆಂಗು ಶಾಕ್ ಸಿಂಡ್ರೋಮ್. ಎಲ್ಲ ಕಡೆ ಬ್ಲೀಡಿಂಗ್ ಶುರುವಾಗುತ್ತೆ, ಎಲ್ಲ ಮಲ್ಟಿಪಲ್ ಆರ್ಗನ್ಸ್ ಇನ್ವಾಲ್ವ್ ಆಗುತ್ತೆ. ಆವಾಗ ಬ್ಲಡ್ ಪ್ರೆಷರ್ ಫಾಲ್ ಆಗುತ್ತೆ. ಆವಾಗ ಲೈಫ್ ಈಸ್ ಕ್ವಶನಬಲ್ ಆ್ಯಕ್ಚುಲಿ. ತುಂಬಾ ಸಿವಿಯರ್ಲಿ ಡಿಹೈಡ್ರೇಟೆಡ್ ಪೀಪಲ್ ಅಂದರೆ ನೀರಿನಂಶ ಬಾಡಿನಲ್ಲಿ ಕಮ್ಮಿ ಆಗುತ್ತೆ. ಸೊ ಅಂಥವ್ರಿಗೆ ಡೆಂಗು ಶಾಕ್ ಸಿಂಡ್ರೋಮ್ ಅಂತೀವಿ. ಅಂಥವ್ರು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬಂದು ದೇ ಶುಡ್ ಗೆಟ್ ಹಾಸ್ಪಿಟಲೈಸ್ಡ್, ನಾಟ್ ಓನ್ಲಿ ಇನ್ ಸಿಂಪಲ್ ವಾರ್ಡ್, sometimes requires hospitalization, ICU ಅಂತ ಹೇಳಿ. ಸೊ ರಿಕ್ವೈರ್ಸ್ ಟ್ರೀಟ್ಮೆಂಟ್. ಮೋಸ್ಟ್ ಆಫ್ ದೆಮ್ ಆರ್ ಟ್ರೀಟಬಲ್, ಮ್ಯಾನೇಜಬಲ್ ಇಫ್ ದೆ ಕಮ್ ಅರ್ಲಿ. ನಮ್ಮ ಹಾಸ್ಪಿಟ್ಲಿಗೆ ಬರೋದೆಲ್ಲ ತುಂಬ ಲೇಟು. ಒಂದು 7-8 ಕಡೆ ಸುತ್ಕೊಂಡು ಬಂದರೆ ಎಲ್ಲ ಸಮಸ್ಯೆಗಳಿಗೂ ಸಮಸ್ಯೆ ಇದೆ ಅನ್ಸುತ್ತೆ. ಲೇಟಾಗಿ ಹಾಸ್ಪಿಟ್ಲಿಗೆ ಹೋಗೋದು, ಅಥವಾ ಲೇಟಾಗಿ ಚಿಕಿತ್ಸೆಗೆ ಹೋಗೋದು, ಅಥವಾ ಲೇಟಾಗಿ ಏನೋ ಸರಿ ಹೋಗುತ್ತೇನೋ ಅಂತ ಅಂದ್ಕೊಳ್ತಾರೆ. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಆಸ್ಪತ್ರೆಗೆ ಹೋಗ್ತಾರೆ, ಸರಿ ಹೋಗ್ಬಿಡುತ್ತೆ 1 ದಿನ 2 ದಿನಕ್ಕೆ, ಅಯ್ಯೋ ಹಂಗೆ ಇದ್ದಿದ್ರು ಸರಿ ಹೋಗ್ಬಿಡ್ತಿತ್ತೇನೋ, ಸುಮ್ಮನೆ ಆಸ್ಪತ್ರೆಗೆ ಹೋದ್ವಿ ಅಂತ ಅಂದ್ಕೊಳ್ಳೋರು ಕೂಡ ಇದ್ದೇ ಇರ್ತಾರೆ. ಬಹುಶಃ ನಿಮ್ಮವರೆಗೂ ಬಂದಿರಲ್ಲ ಅದು. ಸರ್ವೇ ಸಾಮಾನ್ಯ ಜನ ಅನ್ಕೊಳ್ಳೋದೇ ಹಾಗೆ, ಸುಮ್ಮನೆ ಹೋದ್ವಿ ಸಣ್ಣ ವಿಷಯಕ್ಕೆ, ಏನೂ ಆಗಿಲ್ವಂತೆ ಅನ್ನೋದನ್ನ ಏನೂ ಆಗಿಲ್ಲ ಅನ್ನೋದು ಖುಷಿ ಪಡ್ಬೇಕು ನಾವು. ಸೊ ಏನೂ ಆಗಿಲ್ಲ ಆದ್ರೂ ಹಾಸ್ಪಿಟ್ಲಿಗೆ ಹೋದ್ವಿ ಅನ್ನೋದಕ್ಕೆ ದುಃಖ ಪಡೋರು ಕೂಡ ಇರ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೋಡೋಣ ಅಂತಿರ್ತಾರೆ. ಈ ಮೇಡಮ್, ಐಡೆಂಟಿಫಿಕೇಶನ್ಸ್ ಅಂತ ಬಂದಾಗ ಯಾವ ಹಂತದಲ್ಲಿ ಇದು ಡೆಂಗ್ಯೂ ಅಂತ ಕನ್ಫರ್ಮ್ ಆಗುತ್ತೆ, ಅದ್ರ ಬಗ್ಗೆ ಹೇಳ್ಬೋದು? ಈಗ ಸರ್ ಹೇಳ್ದಂಗೆ ಒಂದು 5 ದಿನ ಸೊಳ್ಳೆ ಕೊಚ್ಚಿ ಇನ್ಫೆಕ್ಟೆಡ್ ಫೀಮೇಲ್ ಮಸ್ಕಿಟೋ, ಮೇಲ್ ಮಸ್ಕಿಟೋ ಕಚ್ಚಲ್ಲ, ಫೀಮೇಲ್ ಮಸ್ಕಿಟೋ ಕಚ್ಚಾದ್ಮೇಲೆ ಒಂದು 5ರಿಂದ 6 ದಿನ ಆದಮೇಲೆ ಸರ್ ಹೇಳ್ದಂಗೆ ಜ್ವರ ಬರುತ್ತೆ, ಸಿವಿಯರ್ ಜ್ವರ, ಹೆಡ್ಏಕು, ಕಣ್ಣು ಗುಡ್ಡೆ ಹಿಂದೆ ತುಂಬ ಪೇಯ್ನು, ಮೈಕೈ ನೋವು, ಜಾಯಿಂಟ್ ಪೇಯ್ನ್ ಎಲ್ಲ ಇರುತ್ತೆ, ಹೊಟ್ಟೆ ನೋವು. ಸೊ ಇದು ಬರಬೇಕಾದ್ರೆ ಒಂದು 5 ದಿನದಲ್ಲಿ ಯೂಶಲಿ ಇದು ಸಬ್ಸೈಡ್ ಆಗುತ್ತೆ. ಅಕಸ್ಮಾತ್ ಸಬ್ಸೈಡ್ ಆಗಿಲ್ಲ ಅಂದರೆ ನೀವು ಇಮಿಡಿಯೇಟಿಗೆ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಆವಾಗ NS ಆ್ಯಂಟಿಜನ್ ಅಂತ ಇದೆ, ಅದು ಪಾಸಿಟಿವ್ ಬಂದಮೇಲೆ ದೆನ್ ಇಟ್ ಈಸ್ ಕನ್ಫರ್ಮ್ ದಟ್ ಇಟ್ ಈಸ್ ಕನ್ಫರ್ಮ್ ಕೇಸ್ ಡೆಂಗಿದು ಅಂತ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಏನು ಟ್ರೀಟ್ಮೆಂಟ್ ಇಲ್ಲ. ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ನೀರು ಕುಡೀರಿ. ಇಲ್ಲ ಡಿಹೈಡ್ರೇಷನ್ ಆಗಿದ್ರೆ IV ಫ್ಲೂಯಿಡ್ಸ್ ಸ್ಟಾರ್ಟ್ ಮಾಡ್ತಾರೆ ಹಾಸ್ಪಿಟಲಲ್ಲಿ. ಇಲ್ಲಾಂದ್ರೆ ಯೂಶಲಿ ಇಟ್ ಇಸ್ ಅ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಅದಾಗೆ ಕಡಿಮೆ ಆಗುತ್ತೆ. ತುಂಬ 2 to 4% ಯು ಕ್ಯಾನ್ ಎಕ್ಸ್ಪೆಕ್ಟ್ ಕಾಂಪ್ಲಿಕೇಶನ್. ಈಗ ಮಕ್ಕಳಲ್ಲಿ ಯಾವ ಥರ ಅದು ಕಾಂಪ್ಲಿಕೇಶನ್ಸ್ ಆಗುತ್ತೆ, ಏನು ಸಮಸ್ಯೆ ಆಗುತ್ತೆ? ಯಾಕಂದರೆ ಪುಟ್ಟ ಮಕ್ಕಳಿಗೆ ಬಂದುಬಿಟ್ರೆ ತುಂಬ ಕಷ್ಟ. ಅದು ಮಕ್ಳಿಗೆ ಏನು ಬಂದರೂ ಕಷ್ಟನೇ, ಯಾಕಂತಂದರೆ ಅವ್ರೇನೋ ತಿನ್ನಲ್ಲ ಅನ್ನೋ ವಿಷಯ, ಅಥವಾ ಎಲ್ಲ ಅಳ್ತವೆ ಅನ್ನೋದು ವಿಷಯ ಆಗಿರ್ಬೋದು. ಅಂದರೆ ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಒಂದು 10 ವರ್ಷದೊಳಗಿನ ಮಕ್ಕಳು ಯಾವೇ ಏಜಲ್ಲಿ ಬಂದರೂ ಕೂಡ ಸಮಸ್ಯೆ ಅಂತಲೇ ಹೇಳ್ಬೋದು. ಸೊ ಮಕ್ಕಳಲ್ಲಿ ಯಾವ ಥರದ ಸಮಸ್ಯೆ? ಯಾಕಂದರೆ ಒಂದು ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ, ಇನ್ನು ತೀರಾ 2 ವರ್ಷ 3 ವರ್ಷದ ಮಕ್ಕಳಿಗೆಲ್ಲ ಏನಾಗ್ತಿದೆ ಅಂತ ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಏನು ಕಾಂಪ್ಲಿಕೇಶನ್ಸು ಯಾವ ರೀತಿಯಾಗಿರುತ್ತೆ? ಆ ಟೈಮಲ್ಲಿ ನೀವು ವಾರ್ನಿಂಗ್ ಸೈನ್ಸ್ ಅಂತ ಪೇರೆಂಟ್ಸ್ಗೆ ಎಜುಕೇಟ್ ಮಾಡಬೇಕಾಗತ್ತೆ. ಮಗು ಚೆನ್ನಾಗಿ ನೀರು ಕೊಡಬೇಕು, ನೀರು ಕೊಟ್ಟಿಲ್ಲ ಅಂದರೆ IV ಫ್ಲೂಯಿಡ್ಸ್ ಆದರೂ ಇದು ಮಾಡಬೇಕು, ಅಡ್ವೈಸ್ ಮಾಡಬೇಕು. ಮತ್ತು ಮೈಯಲ್ಲಿ ನೀರಿನಂಶ ಕಮ್ಮಿ ಆಯಿತು ಅಂದರೆ ಹೋಗೋದು ಕಮ್ಮಿ ಆಗಿಬಿಡುತ್ತೆ. ಸೊ 6ರಿಂದ 8 ಸರಿ ಯೂಶಲಿ ಮಕ್ಕಳು ಹೋಗ್ತಾರೆ. ಅದಕ್ಕಿಂತ ಏನಾದರೂ ಕಮ್ಮಿ ಆಯಿತು ಅಂದರೆ ನೆಕ್ಸ್ಟ್ ಅದೇ ಯೂರಿನ್ ಔಟ್ಪುಟ್ ಕಮ್ಮಿ, ಅದು ವಾಚ್ ಮಾಡ್ತಾ ಇರಬೇಕು. ಕಮ್ಮಿ ಆಯಿತು ಅಂದರೆ ಮಗು ಈಗ ಡಿಹೈಡ್ರೇಷನ್ ಸ್ಟೇಜ್ಗೆ ಏನಾದರೂ ಹೋಗ್ತಾ ಇದೆನಾ ಅಂತ ನೋಡ್ಕೋಬೇಕಾಗತ್ತೆ. ಮತ್ತು ಸರ್ ಹೇಳ್ದಂಗೆ ಬೇರೆ ಡೆಂಗಿದು ಕಾಂಪ್ಲಿಕೇಶನ್ ಏನಿದೆ, ಬ್ಲೀಡಿಂಗು, ಮೂಗಲ್ಲಿ ರಕ್ತ ಬರ್ಬೋದು, ಇಲ್ಲ ವಸಡಲ್ಲಿ ರಕ್ತ ಇರ್ಬೋದು, ಮಕ್ಕಳಲ್ಲೂ ಆಗತ್ತೆ. ಇಲ್ಲಾಂದರೆ
ಲೆಟ್ರಿನ್ ಹೋಗ್ಬೇಕಾದ್ರೆ ಕಪ್ ಕಲರು ಇರ್ಬೋದು, ಇಲ್ಲಾಂದರೆ ರಕ್ತ ಬೀಳ್ಬೋದು. ಸೊ ಹೀಗೆ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಈಗ ಮತ್ತೆ ಉಸಿರಾಡಕ್ಕೆ ತೊಂದರೆ, ತುಂಬ ರೆಸ್ಟ್ಲೆಸ್ನೆಸ್ಸು, ತುಂಬ ಅಳೋದು, ಇಲ್ಲ ಮತ್ತೆ ತುಂಬ ಸುಸ್ತು ಹೀಗಿತ್ತು ಅಂದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಬೇಕು. ಈ ಡೆಂಗ್ಯೂ ಲಕ್ಷಣಗಳನ್ನ ನೋಡಿದ್ವಿ, ಕಾಂಪ್ಲಿಕೇಶನ್ಸ್ ಸರ್ ನೀವು ಹೇಳಿದ್ರಲ್ಲ ಅಷ್ಟೇ ಕಾಂಪ್ಲಿಕೇಶನ್ಸ್ ಅಥವಾ ನೆಕ್ಸ್ಟ್ ಲೆವೆಲ್ ಅಥವಾ ಇನ್ನೇನಾದ್ರು ಸಮಸ್ಯೆ ಆಗೋದು. ಈಗ ನಾವು ಸರ್ವೇ ಸಾಮಾನ್ಯವಾಗಿ ಪ್ಲೇಟ್ಲೆಟ್ಸ್ ಬಗ್ಗೆ ಕೇಳ್ತೀವಿ, ತೀವ್ರ ಲೋ ಆಗುತ್ತೆ ಅನ್ನೋದಾಗಿರ್ಬೋದು. ಒಂದಷ್ಟು ಮನೆ ಮದ್ದುಗಳು ತುಂಬಾ ಫೇಮಸ್ ಆಗ್ತಾ ಇರುತ್ತೆ, ಅದನ್ನ ನಾನು ಕೊನೆದಾಗ ಕೇಳ್ತೀನಿ. ಪ್ಲೇಟ್ಲೆಟ್ಸ್ ಲೋ ಆಗುತ್ತೆ ಅಂತ ಹೇಳ್ತಾರೆ. ಮೇಡಮ್ ಇದು ನಾನು ಹೇಳಿದೆ ಕ್ಲಿನಿಕಲ್ ಸಿಂಪ್ಟಮ್ಸ್ ಯಾವ ಥರ ರೋಗ ಲಕ್ಷಣ ಬರುತ್ತೆ ಅಂತ ಹೇಳಿದೆ ಡೆಂಗು ಜ್ವರದಲ್ಲಿ. ದ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ತಿಳ್ಕೋಬೇಕು ಅನ್ನೋದು ರೆಸ್ಪಾನ್ಸಿಬಿಲಿಟಿ ಆಫ್ ಎ ಪೇಷಂಟ್, ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ನಿಮಗೆ ಜ್ವರ ಇದೆ ಅಂತೇಳಿ ನೀವು ಕನ್ಫರ್ಮ್ ಆದಮೇಲೆ ಶುಡ್ ಟೆಲ್ ಯುವರ್ ಪೀಪಲ್ ಮನೆಯಲ್ಲಿ ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೋಬೇಕು. ದಟ್ಸ್ ಆಲ್ ಯು ಹ್ಯಾವ್ ಟು ಡು. ಈವನ್ ಫ್ರೀ ಆಫ್ ಕಾಸ್ಟ್ ವಿಲ್ ಗೆಟ್ ಟ್ರೀಟ್ಮೆಂಟ್. ಒಂದು ಎರಡನೇದು ಇಮಿಡಿಯೇಟ್ಲಿ ಲ್ಯಾಬ್ ಡಯಾಗ್ನೋಸಿಸ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಡೇ 1 ಟೆಸ್ಟ್ ನೆಗೆಟಿವ್ ಅಂತೇಳಿ ರೆಸ್ಟ್ ತೊಗೊಳ್ಳೋದಲ್ಲ. ಸೊ ಮತ್ತೆ ಜ್ವರ ಬಂದರೆ ಯಾಕೆ ಮತ್ತೆ ಜ್ವರ ಕಂಟಿನ್ಯೂ ಆಗ್ತಿದೆ ಅಂತ ತಿಳ್ಕೊಂಡು ಡೇ 4 ಈಸ್ ಎ ವೆರಿ ಗುಡ್ ಡೇಟ್. ಮೇಡಮ್ ಹೇಳಿದ್ರು NS1 ಆಂಟಿಜೆನ್ ಟೆಸ್ಟ್ ಅಂತ ಹೇಳಿ ತುಂಬ ಕಡೆ ಮಾಡ್ತಾರೆ. ಒಳ್ಳೆ ಲ್ಯಾಬರು ರೆಪ್ಯೂಟೆಡ್ ಲ್ಯಾಬಲ್ಲಿ ಮಾಡಿಸ್ಕೊಳ್ಳಿ. ಆಮೇಲೆ ಆಂಟಿಬಾಡೀಸ್ ಅಂತ ಹೇಳ್ತೀವಿ, ಅದು ಟೆಸ್ಟ್ ಮಾಡಿಸ್ಕೊಂಡ್ರೆ ಕನ್ಫರ್ಮ್ ಆಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಸೊ ಎಲ್ಲರಿಗೂ ಹಾಸ್ಪಿಟಲೈಸ್ ಬೇಡ, ಎಲ್ಲರಿಗೂ ಟ್ರೀಟ್ಮೆಂಟ್ ಈಸ್ ಸಿಂಪಲ್. ಸಿಂಪ್ಟಮ್ಯಾಟಿಕ್ ಅಂತ ಹೇಳಿದೆ ಆಗಲೇ ಅಂದರೆ ರೋಗ ಲಕ್ಷಣ ಇರೋದೇ ಇಲ್ಲ ಅವ್ರಿಗೆ, ಏನೋ ಒಂದು ಜ್ವರ ಬಂದಂಗಾಯಿತು ಹೋಯ್ತು ಸರ್ ಅಂತಾರೆ. ಸೊ ಡೆಂಗು ಬಂದೋಯ್ತು ಅಂತೇಳಿ. ಎರಡನೇದು ಸ್ವಲ್ಪ ಜ್ವರ ಬಂದು ಕೆಲವು ಸಿಂಪ್ಟಮ್ಸ್ ಬಂದರೆ ಅವ್ರು ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ಮಾಡಿ ಡೆಂಗ್ಯೂ ಅಂತ ಕನ್ಫರ್ಮ್ ಮಾಡಿದ್ಮೇಲೆ ನೀವು ಗೆಟ್ ಐಸೋಲೇಟೆಡ್ ಬಿಕಾಸ್ ಯು ಆರ್ ಎ ಸೋರ್ಸ್ ಫಾರ್ ದಿ ಮಸ್ಕೆಟೋ. ಈಗ ನಿಮ್ಮ ಮನೇಲಿ ಮಲ್ಕೋತೀರಿ, ಪಕ್ಕದಲ್ಲಿ ಇನ್ನಿಬ್ಬರು ಆ ಕಡೆ ಮಲ್ಕೊಂಡ್ರೆ ನಿಮ್ಮನ್ನು ಕಚ್ಚಿ ಅವರು ಕಚ್ಚುತ್ತಲ್ಲ. ಸೊ ಗೆಟ್ ಐಸೋಲೇಟೆಡ್, ಜಸ್ಟ್ ಲೈಕ್ ಹೋಮ್ ಐಸೋಲೇಷನ್ ಸಮಥಿಂಗ್. ನೀವು ಮಸ್ಕೆಟೋ ಕೈಗೆ ಸಿಗಬಾರ್ದು. ನಿಮ್ಮಲ್ಲಿರೋ ವೈರಸ್ಸು ಆರೋಗ್ಯವಂತನ ವ್ಯಕ್ತಿಗೆ ಹೋಗ್ಬೇಕಾದ್ರೆ ನಿಮ್ಮಿಬ್ಬರ ಮಧ್ಯೆ ಯಾರಿದ್ದಾರೆ, ಇಟ್ ಈಸ್ ಮಸ್ಕೆಟೋ ಇದೆ. ಆ ಮಸ್ಕೆಟೋ ಅಂತ ನೀವು ಈಗ ಅಂದ್ರೆ ಸರ್ ಒಂದ್ ಕ್ಲಾರಿಫಿಕೇಶನ್, ಸಾರಿ ಫಾರ್ ಇಂಟರಪ್ಟಿಂಗ್. ಅಂದ್ರೆ ಆ ಮಸ್ಕಿಟೋ ಡೆಂಗ್ಯೂ ಇರೋ ವ್ಯಕ್ತಿ ಕಚ್ಚಿ ಆರೋಗ್ಯವಂತ ವ್ಯಕ್ತಿ ಕಚ್ಚಿದಾಗ ಮಾತ್ರ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಕರೆಕ್ಟ್. ವೈರಸ್ ಎಲ್ಲಿಂದ ಬಂತು? ಈ ರೋಗಕ್ಕೆ ಕಾರಣ ಮಸ್ಕೆಟೋ ಅಲ್ಲ. ಓಕೆ, ಮಸ್ಕೆಟೋ ಅಲ್ಲ, ರೋಗ ಬರೋದು ವೈರಸ್ ಇಂದ. ವೈರಸ್ ಎಲ್ಲಿದೆ? ರೋಗಿ ಇದೆ. ರೋಗಿಯ ವೈರಸ್ಸು ಆರೋಗ್ಯವಂತ ವ್ಯಕ್ತಿಗೆ ಆ ಟ್ರಾನ್ಸ್ಫರ್ ಆಗೋದು ಯಾರು ಹೇಳಿ? ಇಡೀಸ್ ಮಸ್ಕಿಟೋ. ಅದಕ್ಕೆ ನಾನು ಹೇಳಿದೆ ಪಾರ್ಕಲ್ಲಿ ಕಚ್ಚಿದ್ರೆ ಬರುತ್ತೆ ಅಂತ ಕೇಳಿದ್ರೆ ಸೊಳ್ಳೆ ಅಂತ. ಸೊಳ್ಳೆ ಇಲ್ಲಿ ತಗೊಂಡೋಗಿ ಅಲ್ಲಿ ಕೊಡುತ್ತೆ ಅಷ್ಟೇ. ಸೊಳ್ಳೆ ಇಸ್ ವೆರಿ ಇಂಪಾರ್ಟೆಂಟ್. ಸೊಳ್ಳೆ ಅಲ್ಲಿಂದ ಇಲ್ಲಿರೋ ತಂತು ಕೊಡುತ್ತೆ ಆ್ಯಕ್ಚುಲಿ ನಿಮಗೆ. ಓಕೆ, ಗಿಫ್ಟ್ ಥರ ಅನ್ಬೋದು. ಈಗ ನೀವು ಟ್ರೀಟ್ಮೆಂಟ್ ತಗೋತೀರಿ, ಒಂದು ಅಡ್ವೈಸ್ ಮಾಡೋಕೆ ಅಂದರೆ ಕಂಪ್ಲೀಟ್ ರೆಸ್ಟ್, ಮನೆಯಲ್ಲೇ ಐಸೋಲೇಟ್ ಆಗಿ, ಪ್ಲೆಂಟಿ ಆಫ್ ಓರಲ್ ಫ್ಲೂಯಿಡ್, ಚೆನ್ನಾಗಿ ನೀರು ಕುಡೀರಿ, ಮಾಮೂಲಿ ಊಟ ಮಾಡಿ, ಎಲ್ಲ ವೈಟಮಿನ್ಸು ಅದೇನಿದೆಯೋ ತಗೊಳ್ಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಹಾಸ್ಪಿಟ್ಲಿಗೆ ಬಂದು ಒಂದು ಔಟ್ ಪೇಷಂಟ್ ಚೆಕಪ್ ಮಾಡಿಸ್ಕೊಳ್ಳಿ. ಟ್ರೀಟ್ಮೆಂಟ್ ಆಯಿತು. ಅಕಸ್ಮಾತ್ ಪ್ರಾಬ್ಲಮ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕೆಲವು ರೊಟೀನ್ ಟೆಸ್ಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ಮಕ್ಕಳಿಗೆ ನೋಡಲ್ಲ, ಬೇರೆ ಎಲ್ಲರೂ ನೋಡ್ತೀವಿ. ನಿಮ್ಗೆ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಬೇರೆ ಯಾವುದೋ ಕಾಯಿಲೆ ಇರ್ಬೋದು, ಅವೆಲ್ಲರೂ ಥಿಂಗ್ಸ್ ವಿಲ್ ಗೋ ರಾಂಗ್. ಈ ಟೈಮಲ್ಲಿ ಅದು ಹೋಗುತ್ತೆ. ಸೊ ಶುಗರ್ಸ್ ಕಂಟ್ರೋಲ್ ಇರೋದು ಕಂಟ್ರೋಲ್ ತಪ್ಪುತ್ತೆ. ಫಾರ್ ಎಕ್ಸಾಂಪಲ್ BP ಕಡಿಮೆ ಇರೋದು BP ಜಾಸ್ತಿ ಆಗೋ ಸಿಂಪ್ಟಮ್, ಅವೆಲ್ಲ ಚೆಕ್ ಮಾಡಿಸ್ಕೊಂಡು. ಮೇಡಮ್ ಹೇಳಿದೆ ರೀನಲ್ ಇಂಪಾರ್ಟೆಂಟ್, ಕಿಡ್ನಿ ಫಂಕ್ಷನ್ಸ್ ಎಲ್ಲ ಮಾಡಿಸ್ಕೋಬೇಕು. ಸಿಂಪಲ್ ಕೌಂಟ್ಸ್ ಮಾಡಿಕೊಂಡ್ರೆ ನಿಮಗೆ ಪ್ಲೇಟ್ಲೆಟ್ ಅಂಶ ಕಡಿಮೆ ಆಗುತ್ತೆ, ಲೋ ಪ್ಲೇಟ್ಲೆಟ್ ಕೌಂಟ್. ಈಗ ಫೀವರ್ ಪ್ಲಸ್ ಲೋ ಪ್ಲೇಟ್ಲೆಟ್ ಕೌಂಟ್, ಪ್ಲೇಟ್ಲೆಟ್ ಅಂಶ ಕಡಿಮೆಯಾಗಿ ಜ್ವರ ಇದ್ದರೆ ಫಸ್ಟ್ ಡಯಾಗ್ನೋಸಿಸ್ ಇನ್ ಬ್ಯಾಂಗ್ಳೂರ್ ಅಥವಾ ಇಂಡಿಯಾದಲ್ಲಿ ಡೆಂಗು ಫೀವರ್. ಟೆಸ್ಟ್ ನೆಗೆಟಿವ್ ಇರ್ಬೋದು, ಬಟ್ ನಾವು ಈ ಥರ ಲೆಕ್ಕಾಚಾರ ಆಗ್ತೀವಿ ಡೆಂಗು ಫೀವರ್. ಆ ಎಲ್ಲರಿಗೂ ಪ್ಲೇಟ್ಲೆಟ್ ಕಡಿಮೆ ಆಗುತ್ತಾ? ಇಲ್ಲ, ಕೆಲವ್ರಿಗೆ ಮಾತ್ರ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ? ನಾರ್ಮಲ್ ಪ್ಲೇಟ್ಲೆಟ್ ಕೌಂಟ್ ಅಡಲ್ಟ್ಸಲ್ಲಿ 1.5 lakh to 3.5 lakh per cubic millimeter ಬ್ಲಡ್. 1.5 lakhs to 3 lakhs ಇಟ್ಕೊಳ್ಳಿ. ಇದು ಅಪ್ ಟು 1 lakh, ಕೆಲವ್ರಿಗೆಲ್ಲ ಅಪ್ ಟು 1 lakh ಇರುತ್ತೆ, ನೋ ಪ್ರಾಬ್ಲಮ್. ಏನಾದರೂ WHO ಸ್ಟ್ಯಾಂಡರ್ಡ್ಸ್ ಪ್ರಕಾರ ಲೆಸ್ ದ್ಯಾನ್ 20,000, 20,000ಕ್ಕಿಂತ ಕಮ್ಮಿ ಬಂದರೆ ನೀವು ಅಡ್ಮಿಟ್ ಆಗಬೇಕು. ರಿಕ್ವೈರ್ಸ್ ಅಡ್ಮಿಷನ್. ಎಲ್ಲರಿಗೂ ಅಡ್ಮಿಷನ್ ಬೇಡ. ಪ್ಲೇಟ್ಲೆಟ್ ಯಾರಿಗಾದ್ರೂ ಕ್ಲಿನಿಕಲಿ ಬ್ಲೀಡಿಂಗ್, ಸರ್ ಮೂಗಲ್ಲಿ ಬ್ಲೀಡಿಂಗ್ ಇದೆ, ಕಣ್ಣಲ್ಲಿ ಬ್ಲೀಡಿಂಗ್ ಇದೆ, ಯೂರಿನಲ್ಲಿ ರಕ್ತ ಹೋಗ್ತಾ ಇದೆ, ಅಥವಾ ಸ್ಕಿನ್ನಲ್ಲಿ ರಕ್ತ ಹೋಗ್ತಿದೆ, ಗಮ್ ಬ್ಲೀಡಿಂಗ್ ಇದೆ ಅಂದರೆ ಅಂಥವ್ರಿಗೂ ಅಡ್ಮಿಷನ್ ಬೇಕು. ಬಿಕಾಸ್ ಯು ಹ್ಯಾವ್ ಟು ಅಬ್ಸರ್ವ್, ನಾಟ್ ಓನ್ಲಿ ಫಾರ್ ಟ್ರೀಟ್ಮೆಂಟ್, ಅಬ್ಸರ್ವ್. ಒನ್ ಥಿಂಗ್ ಜ್ಞಾಪಕ ಇಟ್ಕೋಬೇಕು ಎಲ್ಲರೂ, ದೆರ್ ಈಸ್ ನೋ ಆ್ಯಂಟಿ ಡೆಂಗು ಡ್ರಗ್. ಇದು ಕೊಟ್ಟರೆ ಅದು ಸರೋಗುತ್ತೆ ಅಂತಲ್ಲ. ಈ ಟೈಫಾಯ್ಡ್ ಜ್ವರ ಥರ ಅಲ್ಲ, ಗಿವ್ ದಿಸ್ ಡ್ರಗ್ ಟೈಫಾಯ್ಡ್ ಡಿಸಪಿಯರ್ಸ್, ಆ ಥರ ಅಲ್ಲ. ನ್ಯಾಚುರಲಿ ಹೋಗ್ಬಿಡುತ್ತೆ ಡೆಂಗು. ಗಿವ್ ಸಮ್ ಟೈಮ್, 8 days 10 days ಯು ವಿಲ್ ರಿಕವರ್ ಆನ್ ಯುವರ್ ಓನ್. ಆದರೆ ಕಾಂಪ್ಲಿಕೇಶನ್ ಆದರೆ ವಿ ಹ್ಯಾವ್ ಟು ಇಂಟರ್ಫಿಯರ್. ಡಾಕ್ಟರ್ಸ್ ವಿಲ್ ಇಂಟರ್ಫಿಯರ್ ಡ್ಯೂರಿಂಗ್ ಎ ಕಾಂಪ್ಲಿಕೇಶನ್. ಅಬ್ಸರ್ವೇಷನ್ ಇಂಪಾರ್ಟೆಂಟು. ಇನ್ಫ್ಯಾಕ್ಟ್ ಹಾಸ್ಪಿಟ್ಲಲ್ಲೇ ಸ್ಪ್ರೆಡ್ ಆಗುತ್ತೆ. ಹಾಸ್ಪಿಟಲ್ ರೆಡಿಮೇಡ್ ಪೇಷಂಟ್ಸ್ ಇದ್ದಾರೆ. ಮಸ್ಕಿಟೋಸ್ ಆರ್ ಎವ್ರಿವೇರ್. ನಾರ್ಮಲ್ ಪೇಷಂಟ್ಗೆ ಒನ್ ಪೇಷಂಟ್ ಕಮ್ಸ್ ಫಾರ್ ಡಯಾಬಿಟೀಸ್ ಅನ್ಕಂಟ್ರೋಲ್, ನೌಟ್ ಗೆಟ್ಸ್ ಡೆಂಗು ಇನ್ಫೆಕ್ಷನ್ ಬಿಕಾಸ್ ಪಕ್ಕದ ಪೇಷಂಟೇ ಡೆಂಗು ಇನ್ಫೆಕ್ಷನ್.
ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಸು, ನರ್ಸಿಂಗ್ ಹೋಮ್ಸು ಅವರೆಲ್ಲ ದೇ ಶುಡ್ ಬಿ ಡಬ್ಲಿ ಕೇರ್ಫುಲ್ ಇನ್ ಕಂಟೈನಿಂಗ್ ದಿಸ್ ಇನ್ಫೆಕ್ಷನ್ ಅಪಾರ್ಟ್ ಫ್ರಮ್ ದಿ ಮನೆಗಳಲ್ಲಿ ಅಥವಾ ಕಾಲೋನಿನಲ್ಲಿ ಅಥವಾ ಕಮ್ಯುನಿಟಿನಲ್ಲಿ. ಪ್ಲೇಟ್ಲೆಟ್ ಎಲ್ಲರೂ ಕೊಡೋದಿಲ್ಲ. ಲೆಸ್ ದ್ಯಾನ್ 20,000 ಕೌಂಟ್ಸ್ ಇದ್ದರೆ ಅಥವಾ ಕ್ಲಿನಿಕಲಿ ಬ್ಲೀಡಿಂಗ್ ಇದ್ದವ್ರಿಗೆ ಮಾತ್ರ ಪ್ಲೇಟ್ಲೆಟ್ ನಾವು ಕೊಡ್ತೀವಲ್ಲ, ಯಾವುದೋ ಪ್ಲೇಟ್ಲೆಟ್ ತೊಗೊಂಡು ನಿಮ್ಗೆ ಕೊಡ್ತೀವಿ ಅದು ಮ್ಯಾಚ್ ಆದಮೇಲೆ. ಆ ಪ್ಲೇಟ್ಲೆಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಇವತ್ತು ಕೊಟ್ಟರೆ ಸೋಮವಾರ ಪ್ಲೇಟ್ಲೆಟ್ ಕೊಟ್ಟರೆ ನಾನು ಮಂಗಳವಾರ ಬುಧವಾರಕ್ಕೆಲ್ಲ ಅದರ ಎಫೆಕ್ಟ್ ಹೋಗ್ಬಿಡುತ್ತೆ. ಅಂದರೆ ಟ್ರಾನ್ಸ್ಫ್ಯೂಸ್ ಪ್ಲೇಟ್ಲೆಟ್ ಆಫ್ ಲೈಫು ಭಾರಿ ಕಡಿಮೆ ಇರುತ್ತೆ, 1 to 2 days. ಸೊ ಪ್ಲೇಟ್ಲೆಟ್ ಜಾಸ್ತಿ ಕೊಟ್ಟಷ್ಟು ಪ್ರಯೋಜನ ಇಲ್ಲ. ಒಂದು ಫೈನ್ ಡೇ ನಿಮ್ಮ ಬೋನ್ ಮ್ಯಾರೋ ಪ್ಲೇಟ್ಲೆಟ್ ಉತ್ಪತ್ತಿ ನಿಮ್ಮಲ್ಲೇ ಆಗುತ್ತೆ. ಈ ಡೆಂಗು ಜ್ವರ ಒಂದೇ ಅಲ್ಲ, ಬೇರೆ ಎಷ್ಟೋ ಜ್ವರಗಳಲ್ಲಿ ಚಿಕನ್ ಗುನಿಯಾ ಇರ್ಬೋದು, ಮಲೇರಿಯಾ ಇರ್ಬೋದು, ಬೇರೆ ಇನ್ಫೆಕ್ಷನ್ಸಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ಬಟ್ ಎದ್ದು ಕಾಣೋದು ಅಂದರೆ ಡೆಂಗು ಫೀವರ್. ಸೊ ಅದಕ್ಕೋಸ್ಕರ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ಎಲ್ಲರಿಗೂ ಅಂದರೆ ಡೋಂಟ್ ಮಿಸ್ಯೂಸ್ ಆ್ಯಂಡ್ ಅಬ್ಯೂಸ್ ಪ್ಲೇಟ್ಲೆಟ್ಸ್. ಪೇಷಂಟ್ಸು ಅಷ್ಟೇ, ನೀವು google.com ಹೋಗಿ ಇನ್ಫಾರ್ಮೇಷನ್ ತೊಗೊಂಬಂದು ಪ್ಲೇಟ್ಲೆಟ್ ಕೊಡು ಅಂದರೆ ಪ್ಲೇಟ್ಲೆಟ್ ಈಸ್ ನಾಟ್ ದ ಆನ್ಸರ್ ಫಾರ್ ಯುವರ್ ಡಿಸೀಸ್. ಅದು ಜ್ಞಾಪಕ ಇಟ್ಕೊಳ್ಳಿ. ಪ್ಲೇಟ್ಲೆಟ್ ಕೊಟ್ಟರೆ ಕಾಯಿಲೆ ವಾಸಿ ಆಗುತ್ತೆ, ನೋ ಆ್ಯಂಡ್ ನೆವರ್. ಡೆಂಗು ವೈರಸ್ ಸಾಯಿಸೋದಕ್ಕೆ ಯಾವ ಡ್ರಗ್ಗೂ ಇಲ್ಲ, ಅದಷ್ಟು ಕದೇ ಹೋಗುತ್ತೆ. ಇಟ್ ಇಸ್ ಕ್ವೈಟ್ ಸಿಂಪಲ್. ಅನ್ಫಾರ್ಚುನೇಟ್ಲಿ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಯೂಶಲಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದರೆ IV ಫ್ಲೂಯಿಡ್ಸ್ ಅಂತ ಕೊಡ್ತೀವಿ, ಸಿಂಪಲ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಪ್ರೊಫಲಾಕ್ಟಿಕ್ ಏನಾದರೂ ಆಂಟಿಬಯೋಟಿಕ್ ಬೇಕಿದ್ರೆ ಕೊಡ್ತೀವಿ, ಪ್ಲೇಟ್ಲೆಟ್ ಬೇಕಾದವ್ರು ಕೊಡ್ತೀವಿ. ಮೋಸ್ಟ್ ಆಫ್ ದೆಮ್ ವಿಲ್ ರಿಕವರ್. ಐ ರಿಪೀಟ್, ಕೇಸ್ ಫೆಟಲಿಟಿ ಅಂದರೆ ಸಾಯೋ ಸಂಖ್ಯೆ ಲೆಸ್ ದ್ಯಾನ್ 1%. ಕೇಸ್ ಫೆಟಲಿಟಿ ಲೆಸ್ ದ್ಯಾನ್ 1%. ಸೊ ಮೆಜಾರಿಟಿ ವಿಲ್ ರಿಕವರ್. ಯಾರು ಡೆತ್ಗಿತ್ತಾಗೋದಂದರೆ ನೀವು ಹೇಳಿದ್ರೆ ಇನ್ಫೆಂಟ್ಸು, ಪ್ರೆಗ್ನೆನ್ಸಿ ಇರೋರು, ತುಂಬ ವಯಸ್ಸಾಗಿರೋರಿಗೆ, ಅನ್ಕಂಟ್ರೋಲ್ ಡಯಾಬಿಟೀಸ್, ಇಂಥವ್ರಿಗೆ ಅದು ಬಂದರೆ ಪ್ರಾಬ್ಲಮ್ ಇದೆ. ಅದರ್ವೈಸ್ 99% ದೇ ವಾಕ್ ಅವೇ with our line of treatment. They will be very happy to go out. Okay? Yes. ಮೇಡಮ್, ಈಗ ಒಂದು ಟ್ರೀಟ್ಮೆಂಟ್ ಅಂತ ಮಾತಾಡಿದ್ವಿ, ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಆಗಿರ್ಬೋದು, ವಯಸ್ಕರಲ್ಲಿ ಆಗಿರ್ಬೋದು. ಸೊ ಒಂದು ಕಾಂಪ್ಲಿಕೇಶನ್ ಲೆವೆಲ್ ರೀಚ್ ಆದಮೇಲೆ ಆ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಆಗೋದು. ಅಂದರೆ ಸಿಂಪ್ಟಮ್ಯಾಟಿಕ್ ಇದ್ರು ಅಂತಂದರೆ ಏನು ಅವ್ರು ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ ಅಂತ. ತದನಂತರದಲ್ಲಿ ಎಷ್ಟು ದಿನ ರಿಕವರಿ ಆಗ್ತಾರೆ? ಚಿಕಿತ್ಸೆ ಏನಿದೆ? ಒಂದು ಹೇಳ್ತಾರೆ ಇದಕ್ಕೆ ಚಿಕಿತ್ಸೆ ಇನ್ನೂ ಕೂಡ ಕಂಡುಹಿಡಿಯೋದಕ್ಕಾಗೋದಿಲ್ಲ, ಬಟ್ ಅವ್ರಿಗಿರುವಂತಹ ರೋಗ ಲಕ್ಷಣಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಪಾರ್ಟ್ ಬರೋದಾದ್ರೆ ಏನು ಹೇಳ್ತೀವಿ? ಟ್ರೀಟ್ಮೆಂಟ್ ಇದು ಈಗ ಸರ್ ಹೇಳ್ದಂಗೆ ಸುಮಾರು ಕೇಸಸ್ಸು ಸಿಂಪ್ಟಮ್ಯಾಟಿಕ್, ಮತ್ತು ಸ್ವಲ್ಪ ಕೇಸಸ್ಸು ಫೀವರ್ ಇರುತ್ತೆ, ಆವಾಗ ಪ್ಯಾರಾಸಿಟಮಾಲ್ ಮಾತ್ರೆ ಕೊಟ್ಟು, ಜ್ವರ ಇಲ್ಲ ವಾಂತಿ ಬರುತ್ತಾ, ವಾಂತಿ ನಿಲ್ಲೋ ಮಾತ್ರೆ ಕೊಡಬೇಕು. ನೆಕ್ಸ್ಟ್ ಕಾಂಪ್ಲಿಕೇಶನ್ ಹೋಗ್ಬೇಕಾದ್ರೆ ಸರ್ ಹೇಳ್ದಂಗೆ IV ಫ್ಲೂಯಿಡ್ಸ್, ಡಿಹೈಡ್ರೇಷನ್ ಕರೆಕ್ಟ್ ಮಾಡ್ಕೊಳ್ಳಿ. ಮತ್ತು ದಿನ ನೀವು ಲ್ಯಾಬ್ ಟೆಸ್ಟ್ ಮಾಡಬೇಕಾಗತ್ತೆ. ನಾವು ಹೆಮ್ಯಾಟೋಕ್ರಿಟ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಇಲ್ಲ ಸರ್ ಹೇಳಿದ ಪ್ಲೇಟ್ಲೆಟ್ ಕೌಂಟು. ಸೊ ಇದೆಲ್ಲ ಮಾನಿಟ್ರ್ ಮಾಡ್ಕೊಂಡು ಬಂದು ಆಮೇಲೆ ಡಾಕ್ಟರ್ಸ್ ಡಿಸಿಷನ್ ತೊಗೊತಾರೆ ಯಾವ ಸ್ಟೇಜ್ನಲ್ಲಿ ನೀವು ಪ್ಯಾಕ್ಸೆಲ್ ವಾಲ್ಯೂಮ್ ಇಲ್ಲ ಪ್ಲೇಟ್ಲೆಟ್ಸ್ ಇನ್ಫ್ಯೂಸ್ ಮಾಡಬೇಕಾಗತ್ತೆ ಅನ್ನೋದು. ಸೊ ಇದುವರೆಗೂ ಸ್ಪೆಸಿಫಿಕ್ಕಾಗಿ ಡ್ರಗ್ ಇಲ್ಲವೇ ಇಲ್ಲ. ಯಾವುದಾದ್ರೂ ಆ್ಯಂಟಿವೈರಲ್ ಅಂತೀವಿ, ಆ್ಯಂಟಿವೈರಲ್ ಡ್ರಗ್ಗು ಇದಕ್ಕೆ ವರ್ಕ್ ಆಗೋದಿಲ್ಲ. ಇಟ್ ಈಸ್ ಓನ್ಲಿ ಸಿಂಪ್ಟಮ್ಯಾಟಿಕ್ ಡ್ರಗ್ಸ್, ಸಪೋರ್ಟಿವ್ ಕೇರ್. ಒಂದೊಂದು ಮಾತಾಡಬೇಕು ರಿಗಾರ್ಡಿಂಗ್ ಪ್ಲೇಟ್ಲೆಟ್ ಬರುತ್ತೆ. ಈಗ ಒಂದು ವಿಷಯ, ಈಗ ಜನಗಳು ಬಂದು ನಮಗೆ ಪ್ಲೇಟ್ಲೆಟ್ ಕೊಡಿ ಅಂತ ಕೇಳೋದು ತಪ್ಪು. ಪ್ಲೇಟ್ಲೆಟ್ ಬೇಕಾ ಬೇಡ ಅಂತ ಡಿಸೈಡ್ ಮಾಡೋದು ಆ ಟೈಮಲ್ಲಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಡಿಪೆಂಡ್ಸ್ ಅಪಾನ್ ದಿ ಬ್ಲಡ್ ರಿಪೋರ್ಟ್ಸ್. ಥರ್ಡು, ಸಂಬಡಿ ಶುಡ್ ಡೊನೇಟ್ ಪ್ಲೇಟ್ಲೆಟ್ಸ್. ಇದು ಅರ್ಥ ಮಾಡ್ಕೋಬೇಕು ಜನ. ಪ್ಲೇಟ್ಲೆಟ್ ವಿಲ್ ನಾಟ್ ಕಮ್ ಫ್ರಮ್ ಹೆವನ್. ಜ್ಞಾಪಕ ಇಟ್ಕೋಬೇಕು. ಸಂಬಡಿ ಶುಡ್ ಡೊನೇಟ್. ಯಾರಿಗೋ ಡೊನೇಟ್, ಅದಕ್ಕೆ ನಾವು ಶುಡ್ ಮೇಕ್ ಇಟ್ ಕಂಪಲ್ಸರಿ. ಡೋನರ್ ಪ್ರೋಸೆಸ್ ವೆರಿ ಸಿಂಪಲ್. ಬ್ಲಡ್ ಬ್ಯಾಂಕ್ಸ್ ಆರ್ ಅವೈಲೇಬಲ್ ಎಲ್ಲ ಕಡೆನೂ. ಈ ಶುಡ್ ತೊಗೋತಾರೆ. ನಾರ್ಮಲಿ ಒಂದು ಯೂನಿಟ್ ಆಫ್ ಪ್ಲೇಟ್ ತೊಗೋತಾರೆ. ಅವರು ಅದರಲ್ಲಿ ಬ್ಲಡ್ ತಗೊಂಡ ತಕ್ಷಣ ಅವರು ಪ್ಲೇಟ್ಲೆಟ್ ಸಪ್ರೇಟ್ ಮಾಡಿ ಪ್ಲೇಟ್ಲೆಟ್ಸ್ ಈ ಕಡೆಗೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಬೇರೆಯವರು ಟೋಟಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಆಮೇಲೆ ಅದು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಬೇರೆಯವ್ರಿಗೆ. ಈಗ ನಾರ್ಮಲ್ ಬ್ಲಡ್ ಡೊನೇಷನ್ ಇರುತ್ತಲ್ಲ ಅದೇ ತರನ ಪ್ಲೇಟ್ಲೆಟ್ ಡೊನೇಷನ್ ಅಂತಾನೆ ಸಪ್ರೇಟ್ ಆಗಿ ಕೊಡೋಕೆ ಇಲ್ಲ, ಬ್ಲಡ್ಡೇ ತಗೋತಾರೆ. ಅವ್ರು ಪ್ಲೇಟ್ಲೆಟ್ ಸಪ್ರೇಟ್ ಮಾಡಿ, ವೈಟ್ ಬ್ಲಡ್ ಅಂತ ಹೇಳ್ತೀವಿ, ಆ ಪ್ಲೇಟ್ಲೆಟ್ನ ಸಪ್ರೇಟ್ ಮಾಡಿ ಮ್ಯಾಚ್ ಮಾಡಿ ನಿಮಗೆಲ್ಲ ಕರೆಕ್ಟ್ ಆಗಿದ್ರೆ ಆ ಸಿಂಗಲ್ ಡೋನರು, ಮಲ್ಟಿಪಲ್ ಡೋನರ್ಸು, ಸಿ ದೇ ಹ್ಯಾವ್ ಗಾಟ್ ದೇರ್ ಓನ್ ಕ್ರೈಟೀರಿಯಾ ಪ್ಲೇಟ್ಲೆಟ್ ತಗೊಳ್ಳೋಕ್ಕೆ. ಆ ಪ್ಲೇಟ್ಲೆಟ್ ಸೇವ್ ಮಾಡ್ತಾರೆ. ನಾನು ಹೇಳ್ತಿರೋ ಪಾಯಿಂಟ್ ಏನು ಅಂದರೆ, ಈಗ ಯಾವುದೋ ಮನೆಯಲ್ಲಿ ಒಂದು ಡೆಂಗು ಇದ್ದರೆ ಆ ಮನೆಯವ್ರು ಯಾರಾದ್ರು ಬಂದು ದೇ ಶುಡ್ ಡೊನೇಟ್ ಬ್ಲಡ್. ಸೊ ಬ್ಲಡ್ ಡೊನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅಕಸ್ಮಾತ್ ದುಡ್ಡಿದೆ ಅಂತ ದುಡ್ಡಿಂದ ಪ್ಲೇಟ್ಲೆಟ್ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಡೋಂಟ್ ಪರ್ಚೇಸ್ ಪ್ಲೇಟ್ಲೆಟ್ ಫ್ರಮ್ ಸಂಬಡಿ ಎಲ್ಸ್. ಇದು ಸಿಮೆಂಟು ಅಥವಾ ಶುಗರು ಆ ಥರ ಅಲ್ಲ. ಯು ಹ್ಯಾವ್ ಟು ಡೊನೇಟ್. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ ಅಕಸ್ಮಾತ್ ನಿಮ್ಮ ಪೇಷಂಟ್ಗೆ ಆಗದೇ ಇದ್ದರೂ ಬೇರೆ ಯಾರಿಗಾದರೂ ಯೂಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಕ್ರೈಸಿಸಲ್ಲಿ ದಿಸ್ ಈಸ್ ರಿಯಲ್ ಹ್ಯುಮ್ಯಾನಿಟಿ ಅಂತ ಹೇಳ್ತೀನಿ. ಪ್ಲೇಟ್ಲೆಟ್ಟು ಅಲ್ಲೇ ಬ್ಲಡ್ ಬ್ಯಾಂಕಲ್ಲಿದು ಆ ಬ್ಲಡ್ ಬ್ಯಾಂಕ್ ಅವ್ರಿಗೂ ಅಂದರೆ ಯು ಶುಡ್ ನಾಟ್ ಬಿ ಮೇಡ್ ಎಸ್ ಎ ಬಿಸ್ನೆಸ್. ಆ್ಯಕ್ಚುಲಿ ಇದು ಲೈಫು, ಕ್ರೈಸಿಸ್ಸು, ದೇಶ, ನಮ್ಮ ಧರ್ಮ, ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ.
ಸೊ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಓನ್ಲಿ 5-6% ಆಫ್ ಪೀಪಲ್, ಇಫ್ ಐ ಆಮ್ ನಾಟ್ ರಾಂಗ್, ನಾಟ್ ಫಾರ್ ಆಲ್ ಪೀಪಲ್. ಅದು ಲೈಫ್ ಸೇವಿಂಗ್ ಆ ಟೈಮಲ್ಲಿ ನಿಮ್ಮ ಪ್ಲೇಟ್ಲೆಟ್ ಅಂಶ ಚೆನ್ನಾಗಿ ಇಟ್ಕೊಂಡ್ರೆ ಬಾಡಿನಲ್ಲಿ, ಆಮೇಲೆ ರಿಯಲಿ ಗಾಡ್ ವಿಲ್ ಹೆಲ್ಪ್ ಯು ಡೆವಲಪ್ ಯುವರ್ ಓನ್ ಪ್ಲೇಟ್ಲೆಟ್ಸ್ ಲೇಟರ್. ನಿಮ್ಮ ಬ್ಯಾರೋ ಪ್ಲೇಟ್ಲೆಟ್ ಉತ್ಪತ್ತಿ ಮಾಡುತ್ತೆ, ಆ ಪ್ಲೇಟ್ಲೆಟ್ ಲೈಫ್ ಲಾಂಗ್ ನಿಮ್ಗೆ ಕಾಪಾಡುತ್ತೆ. ಎಸ್, ಎಕ್ಸಾಕ್ಟ್ಲಿ ಮೇಡಮ್. ಪ್ರಿಕಾಷನ್ಸ್ ಬೇಕೇ ಬೇಕು ಎಲ್ಲದಕ್ಕೂ ಕೂಡ. ಇಷ್ಟೆಲ್ಲ ಆದಮೇಲೆ ನಾವು ಸಫರ್ ಮಾಡೋದಕ್ಕಿಂತ ಇದೆಲ್ಲ ಬರೋಕ್ಕೂ ಮುಂಚೆ ಒಂದಷ್ಟು ತಡೆಗಟ್ಟುವ ಕ್ರಮಗಳನ್ನು ಅನುಸರಿಸೋದ್ರಿಂದ ಬೇರೆಯವ್ರಿಗೆ ಬರದೇ ಇರೋ ರೀತಿಯಾಗಿ ತಡಿಬಹುದು, ಮಕ್ಕಳಿಗೆ ವಯಸ್ಸಾದವರಿಗೆ ಬರದೇ ರೀತಿಯಾಗಿ ತಡಿಬಹುದು. ಬಟ್ ಮಕ್ಕಳನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟನೇ. ಹಗಲೊತ್ತು ಆಟ ಆಡಕ್ಕೆ ಹೋಗಬೇಕು ಅಂತಾರೆ, ಆ ಆಟ ಆಡದೆ ಮನೇಲಿರಿ ಅಂತ ಹೇಳಕ್ಕೂ ಆಗಲ್ಲ, ಮನೇಲಿದ್ರು ಸೊಳ್ಳೆ ಬಂದು ಕಚ್ಬೋದು, ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಸರ್ಟೈನ್ ಪ್ರಿಕಾಷನ್ಸ್ ಅಂತ ಇದ್ದೇ ಇರುತ್ತೆ. ಸೊ ಯಾವ ರೀತಿಯಾಗೆಲ್ಲ ತೆಗೆದುಕೊಳ್ಬಹುದು ಅಂತ ನಾನು ಮುಂಚೆನೇ ಹೇಳ್ದಂಗೆ, ಇದು 6 ತಿಂಗಳು ಹೆಚ್ಚಾಗಿ ಕಾಣೋದು ಡೆಂಗಿ 6 ತಿಂಗಳು ಮಾತ್ರ, ಜೂನಿಂದ ನವಂಬರ್. ಸೊ ಇದನ್ನು ನಾವು ಮುಂಚೆನೇ ಪ್ರಿಪೇರ್ ಆಗಬೇಕು. ಈ ಡೆಂಗಿ ನಾವು ತಡೆಗಟ್ಟಲಿಕ್ಕೆ ಮೇಯಿಂದನೇ ಸ್ಟಾರ್ಟ್ ಮಾಡಬೇಕಾಗತ್ತೆ ನಮ್ಮ ಕಾರ್ಯಕ್ರಮನ. ಸೊ ಹಾಗೆ ಗೌರ್ಮೆಂಟು ಸುಮಾರು ಪ್ರೋಗ್ರಾಮ್ಸು ತಂದಿದ್ದಾರೆ. ಫಸ್ಟು ನಾವು ಇದು ಈಡಿಸ್ ಮಸ್ಕಿಟೋ ಅಂತ ಇದೆಯಲ್ಲ, ಅದು ನಮ್ಮ ಜೊತೆಗೆ ಒಗ್ಗೋಗ್ಬಿಟ್ಟಿದೆ. ಸೊ ನಮ್ಮ ಜೊತೆಗೆ ಇರುತ್ತೆ, ಮನೆ ಒಳಗೂ ಇರುತ್ತೆ, ಮನೆ ಹೊರಗಡೆನೂ ಇರುತ್ತೆ. ಸೊ ನಾನು ಮುಂಚೆ ಹೇಳ್ದಂಗೆ ಅಲ್ಲಲ್ಲಿ ನೀವು ನೀರು ಕಲೆಕ್ಟ್ ಮಾಡಿರ್ತೀರಲ್ಲ, ಈಗ ದಾರಿಲಲ್ಲಿ ಹೋಗ್ತಾ ಇರ್ತೀರ, ಅಲ್ಲೇನೋ ಒಂದು ತೆಂಗಿನಕಾಯಿ ಚಿಪ್ಪೆ ಇಲ್ಲ ಪ್ಲಾಸ್ಟಿಕ್ ಲೋಟ ನೀರು ತುಂಬಿರೋದಿರುತ್ತೆ, ಮಳೆ ಬಂದು ಅದನ್ನ ಉಲ್ಟಾ ಮಾಡಿಬಿಡಿ. ಮನೆಯಲ್ಲಿ ತೆಂಗಿನ ಚಿಪ್ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನ ಉಲ್ಟಾ ಮಾಡಿ ಇಡಿ. ಇಲ್ಲ ನೀರು ಸ್ಟೋರ್ ಮಾಡ್ತೀರಾ, ಅದನ್ನ ಹೇಳ್ದಂಗೆ ಡ್ರೈ ಡೇ ಅಂತ ವಾರಕ್ಕೊಂದ್ಸರಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಇಡಿ. ಮತ್ತು ಮನೆ ಮೇಲಿರೋ ಟ್ಯಾಂಕ್, ವಾಟರ್ ಟ್ಯಾಂಕ್, ಎಷ್ಟೊಂದು ಜನ ಎಲ್ಲರ ಮನೆಯಲ್ಲೂ ವಾಟರ್ ಟ್ಯಾಂಕ್ ಇದೆ, ಅದಕ್ಕೆ ಮುಚ್ಚಳ ಇದೆನೋ ಇಲ್ವೋ ನೋಡಿಕೊಂಡೇ ಇರೋದಿಲ್ಲ, ಗಾಳಿಗೆ ಹಾರೋಗಿರುತ್ತೆ. ಸೊ ಅದನ್ನು ಮುಚ್ಚಿ ಕಾಂಟ್ಯಾಕ್ಟ್, ಇದು ಸೊಳ್ಳೆಗೆ ಮತ್ತು ನೀರಿಗೆ ಕಾಂಟ್ಯಾಕ್ಟ್ ಇರದೇ ಇರೋ ಥರ ನೋಡ್ಕೊಳ್ಳಿ. ಮತ್ತು ಕೆಲವ್ರು ಮನೆಯಲ್ಲಿ ಗಾರ್ಡನ್ ಮಾಡ್ತಾರೆ, ಗಾರ್ಡನಲ್ಲಿ ಒಂದು ಪೂಲ್ ಇಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಮೀನನ್ನು ಬಿಡ್ಬೋದು. ಗಂಬೂಸಿಯ ಮತ್ತು ಗಪ್ಪೀಸ್ ಅಂತ ಮೀನು ಸಿಗುತ್ತೆ, ಅದನ್ನ ಬಿಟ್ಟರೆ ಈ ಲಾರ್ವನ್ನೆಲ್ಲ ತಿಂದ್ಬಿಡುತ್ತೆ. ಸೊ ವಾಟರ್ ಮೀನ್ ಮಾತ್ರ, ಹೌದು, ಗಂಬೂಸಿಯ ಮತ್ತು ಗಪ್ಪೀಸ್ ಅಂತ. ಇದು ಈವನ್ ಸ್ಮಾಲ್ ವಾಟರ್ ಬಾಡೀಸ್ ಇರುತ್ತೆ, ಅಲ್ಲಲ್ಲಿ ಇರುತ್ತೆ. ಇದರಲ್ಲೆಲ್ಲ ನೀವು ಈ ಮೀನನ್ನು ಬಿಟ್ಟರೆ ನೀವು ನಿಮ್ಮ ಪರಿಸರದಲ್ಲಿ ಈ ಸೊಳ್ಳೆನ ತಡೆಗಟ್ಬೋದು ಒಂದು. ಮತ್ತು ಮನೆಯಲ್ಲಿ ಇರಬೇಕಾದ್ರೆ ಫುಲ್ ಸ್ಲೀವ್ಸು, ಪ್ಯಾಂಟು, ಶರ್ಟು ಹಾಕ್ಕೋಬೇಕಾಗತ್ತೆ. ಮತ್ತು ಇದು ಸೊಳ್ಳೆ ಬತ್ತಿನ ಕಾಯಿಲ್ನ ಹಗಲು ತೋರಿಸಿ, ಮತ್ತು ಮಲ್ಕೊಳೋದಿದ್ರೆ ನೆಟ್ ಹಾಕಿ ಇದು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಮತ್ತು ಮನೆಯಲ್ಲಿ ಪೇಷಂಟ್ ಇದ್ದಾರಾ ಅವ್ರಿಗೂ ನೆಟ್ ಹಾಕಿ ಮಲಗಿಸಿ. ಅಕಸ್ಮಾತ್ ಏನಾದರೂ ಡೆಂಗಿ ಇತ್ತು ಅಂತ ಪೇಷಂಟ್ಗೆ ಕನ್ಫರ್ಮ್ ಆಗಿದೆ ಅಂದರೆ, ಸರ್ ಹೇಳ್ದಂಗೆ ಈಗ ಡೆಂಗಿ ಬಂದ ಮೇಲೆ ಹೆಚ್ಚಿನದಾಗಿ ಪ್ರಿಕಾಷನ್ ಮಾಡಬೇಕು. ಈಗ ಅಕಸ್ಮಾತ್ ಈಡಿಸ್ ಮಸ್ಕಿಟೋ ಇನ್ಫೆಕ್ಟ್ ಆಗಿಲ್ಲ ಅಂದ್ಕೊಂಡ್ರೆ, ಈ ಮನುಷ್ಯನಿಗೆ ಆಗಿರೋ ಕಾಯಿಲೆಯಿಂದ ಇನ್ಫೆಕ್ಟ್ ಆಗಿ 10 ದಿನ ಬೇಕಾಗುತ್ತೆ. ಅದಕ್ಕೆ ಅದರಲ್ಲಿ ವೈರಸ್ ಉತ್ಪತ್ತಿಯಾಗಿ ಬೇರೆಯವ್ರಿಗೆ ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ 10 ದಿನ ಬೇಕು. ಡೆವಲಪ್ ಆಗಿ ಆ ಸ್ಟೇಜಿಗೆ ಹೋಗಬೇಕು ಅಂದರೆ ಆ 10 ದಿನ ಆದಮೇಲೆ ಬೇರೆಯವ್ರಿಗೆ ಮತ್ತು ಸರ್ ಹೇಳ್ದಂಗೆ 4-5 ಒಂದು ಮೀಲ್ ಮಾಡಬೇಕು ಅಂದರೆ ಅದು ಒಬ್ಬರಿಂದ ಮಾತ್ರ ಸ್ಯಾಟಿಸ್ಫೈ ಆಗಲ್ಲ, 4-5 ಜನನ ಕಚ್ಚಿ ಹೊಟ್ಟೆ ತುಂಬಿಕೊಳ್ಳುತ್ತೆ ಅದು. ಸೊ ಹೀಗೆ ಪ್ರೊಟೆಕ್ಟ್ ಮಾಡಬೇಕು, ಪೇಷಂಟ್ನು ಪ್ರೊಟೆಕ್ಟ್ ಮಾಡಬೇಕು, ಪ್ಲಸ್ ಬೇರೆಯವ್ರನ್ನೂ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಮೆಶ್ ಡೋರ್ನ ಯೂಸ್ ಮಾಡ್ಕೊಳ್ಳಿ, ವಿಂಡೋಸ್ ಯೂಸ್ ಮಾಡಿ. ಮತ್ತು ಈಗ ನೀರು ಸಪ್ಲೈ ಇಲ್ಲದೆ ಇರಬೇಕಾದ್ರೆ ಇದು ಮಾಮೂಲು ಅದು ಸ್ಟೋರ್ ಮಾಡಬೇಕಾಗತ್ತೆ ಒಂದು. ಇನ್ನೊಂದು ನಾ ಹೇಳಿದ್ನಲ್ಲ ಫಿಶಸ್ಸು, ಮತ್ತು ಇನ್ನೊಂದು ಬ್ಯಾಕ್ಟೀರಿಯಾ ಇದೆ, ಬ್ಯಾಕ್ಟೀರಿಯಲ್ ತುರೆಂಜೆನ್ಸಿಸ್ ಅಂತ. ಅದು ನೀರಲ್ಲಿ ಬಿಟ್ಟರೆ ಈ ಲಾರ್ವಾ ಯೂಶಲಿ ಮೈಕ್ರೋ ಆರ್ಗಾನಿಸಮ್ಸ್ ಬ್ಯಾಕ್ಟೀರಿಯಾನ ಫೀಡ್ ಮಾಡುತ್ತೆ, ಹೊಟ್ಟೆ ತುಂಬಿಕೊಡುತ್ತೆ. ಸೊ ಈ ಬ್ಯಾಕ್ಟೀರಿಯಾ ಅದೇನಾಗುತ್ತೆ, ಅದಕ್ಕೆ ಟಾಕ್ಸಿನ್ ಪ್ರೊಡ್ಯೂಸ್ ಆಗಿ ಅದು ಸತ್ತೋಗುತ್ತೆ ಲಾರ್ವಾ ಅಲ್ಲೇ. ಇದು ಬಯಾಲಜಿಕಲ್ ಕಂಟ್ರೋಲ್ ಅಂತಾರೆ. ಒಂದು ವೆಕ್ಟರ್ ಕಂಟ್ರೋಲು, ಬಯಾಲಜಿಕಲ್ ಕಂಟ್ರೋಲು, ಇನ್ನೊಂದು ಕೆಮಿಕಲ್ ಕಂಟ್ರೋಲ್. ಕೆಮಿಕಲ್ ಕಂಟ್ರೋಲಲ್ಲಿ ಏನಾಗುತ್ತೆ, ನಾವು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಒಂದು ಲಾರ್ವಿಸೈಡ್ಸ್ ಅಂದರೆ ಲಾರ್ವಾನ ಸಾಯಿಸಲಿಕ್ಕೆ ಯೂಸ್ ಮಾಡೋವಂಥದ್ದು, ಇನ್ನೊಂದು ಅಡಲ್ಟ್ ಮಸ್ಕಿಟೋನ ಸಾಯಿಸೋವಂಥದ್ದು. ಅಡಲ್ಟ್ ಮಸ್ಕಿಟೋ ಸಾಯಿಸೋವಂಥದ್ದು ನೀವು ನೋಡಿರ್ಬಹುದು, ಸ್ಪೇಸ್ ಸ್ಪ್ರೇಸ್ ಅಂತ ಗನ್ ಇಟ್ಕೊಂಡು ಓಡಾಡ್ತಾರೆ, ಮೋಟರಲ್ಲಿ ಹಾಕ್ಕೊಂಡು, ಇಲ್ಲ ಕೈಯಲ್ಲಿ ಹ್ಯಾಂಡ್ ಗನ್ ಇಟ್ಕೊಂಡು ಮಾಡ್ತಾರೆ. ಬಟ್ ಇಟ್ ಈಸ್ ಫಾರ್ ಸ್ಮಾಲ್ ಟೈಮ್. ಇದು ಲಾಂಗ್ ಟೈಮ್ ಮೆಷರ್ಸ್ ಅಂದರೆ ನೀವು ನಿಮ್ಮ ಪರಿಸರದಲ್ಲಿ ಮಾಡಿಫಿಕೇಷನ್ ಮಾಡಬೇಕು.
ಅಂದರೆ ಆರ್ಟಿಫಿಷಿಯಲ್ ಕಲೆಕ್ಷನ್ ಆಫ್ ವಾಟರು ಇಲ್ಲದೆ ಇರೋ ಥರ ನೋಡ್ಕೋಬೇಕಾಗತ್ತೆ. ಅದೇ ಮೇಯ್ನು. ಇದು ಕೆಮಿಕಲ್ ಎಲ್ಲ ಸ್ವಲ್ಪ ಸಪೋರ್ಟಿವ್ ಆಗಿ. ಮತ್ತು ನಾವು ನಮ್ಮದು ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಿಂದ ಇದು ಮಾಡಿದ್ದಾರೆ. ಇದರಲ್ಲಿ ಆ್ಯಪು ಬಿಟ್ಟಿದ್ದಾರೆ, ಡೆಂಗಿ ಇಂಡಿಯಾ ಫೈಟ್ಸ್ ಡೆಂಗಿ ಅಂತ ಆ್ಯಪ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ನಾವು ಮೇನ್ಲಿ ಕಮ್ಯುನಿಟಿ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಸಮುದಾಯ ಆ್ಯಕ್ಟಿವಿಟೀಸ್. ವಿ ನೀಡ್ ನಮಗೇನಂದರೆ ಈ ಕಮ್ಯುನಿಟಿಲಲ್ಲಿ ಪಾರ್ಟಿಸಿಪೇಷನ್ ಬೇಕು. ಈಗ ನಮ್ಮ ಔಟ್ರೀಚ್ ಸೆಂಟರ್ಸಲ್ಲೆಲ್ಲ ನಾವು ಲಾರ್ವಲ್ ಸರ್ವೆ ಅಂತ ಮಾಡ್ತೀವಿ. ಸೊ ಅಲ್ಲಿ ಈಗ ಸ್ಲಮ್ ಏರಿಯಾದಲ್ಲಿ ಹೆಚ್ಚಾಗಿ ಪಾಪ ಅವರು ನೀರು ಸ್ಟೋರ್ ಮಾಡ್ತಾರೆ ಡ್ರಮ್ಮಲ್ಲಿ. ಅವ್ರಿಗೆ ನಾವು ಎಜುಕೇಟ್ ಮಾಡಬೇಕಾಗತ್ತೆ. ನೀರು ಸ್ಟೋರ್ ಮಾಡಿ ಪ್ಲಸ್ ಅದನ್ನ ಕವರ್ ಮಾಡಿ. ಯೂಶಲಿ ನಾವು ಒಂದು ಟಾರ್ಚ್ ಬಿಟ್ಟರೆ ನಮಗೆ ಗೊತ್ತಾಗ್ಬಿಡುತ್ತೆ. ಲಾರ್ವಲ್ ಸರ್ವೆಲಲ್ಲಿ ನಾವು ಏನು ಮಾಡ್ತೀವಿ, ಟಾರ್ಚ್ ತೊಗೊಂಡು ಹೋಗ್ತೀವಿ, ಹೀಗೆ ನೋಡಿದ್ರೆ ಸಾಕು ಲಾರ್ವಾ ಓಡಾಡೋದು ಗೊತ್ತಾಗುತ್ತೆ. ಅದು ಡಿಸ್ಟರ್ಬ್ ಆದ ತಕ್ಷಣ ಅದು ಕೆಳಗೆ ಹೋಗುತ್ತೆ. ಸೊ ಅದನ್ನ ನಾವು ನೋಡ್ಬೋದು. ಇಲ್ಲಾಂದರೆ ಪ್ಯೂಪಾ ಅಂದರೆ ಅದು ಒಂಥರ ಟಂಬ್ಲಿಂಗ್ ರಿಗ್ಲಿಂಗ್ ಥರ ಇರುತ್ತೆ. ಸೊ ಒಂದು ಏನೋ ಹುಳ ಓಡಾಡೋ ಥರ ಇರುತ್ತೆ. ಸೊ ಇದನ್ನ ಸರ್ವೆ ಮಾಡ್ತೀವಿ ನಾವು, ಲಾರ್ವಲ್ ಸರ್ವೆ ಅಂತ ನಮ್ಮ BBMP ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಅರ್ಬನ್ ಹೆಲ್ತ್ ಸೆಂಟರ್ಸಲ್ಲಿ ಮಾಡ್ತೀವಿ ನಾವು. ಸೊ ಎಷ್ಟು ಮನೆಯಲ್ಲಿ ಈ ಕಂಟೈನರ್ಸಲ್ಲಿ ಪಾಸಿಟಿವ್ ಲಾರ್ವಾ ಇದೆ ಅಂತ ನೋಡಬೇಕಾಗತ್ತೆ. ಸೊ ಆ ಏರಿಯಾ ಮತ್ತೆ ಎಜುಕೇಟ್ ಮಾಡ್ತೀವಿ ನಾವು. ಆ ಏರಿಯಾದಲ್ಲಿ ಇರೋ ಜನರಿಗೆ ಎಜುಕೇಟ್ ಮಾಡ್ತೀವಿ. ನೀರು ಹೇಗೆ ಸ್ಟೋರ್ ಮಾಡಬೇಕು, ಎಷ್ಟು ದಿನಕ್ಕೊಮ್ಮೆ ಖಾಲಿ ಮಾಡಬೇಕು, ಮತ್ತು ಕೇಸಸ್ನ ಬೇಗ ರಿಪೋರ್ಟ್ ಮಾಡಬೇಕು ಹೆಲ್ತ್ ಸರ್ವಿಸಸ್ಗೆ. ಏನಾದರೂ ಆ ಪಾಕೆಟ್ ಇತ್ತು ಅಂದರೆ ನಾವು ಹೋಗಿ ಅಲ್ಲಿ ಹೆಲ್ತ್ ಎಜುಕೇಷನ್. ಮತ್ತು ನಿಮ್ಮದು ಮಾಸ್ ಮೀಡಿಯಾ ಇಟ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ಎಕ್ಸಾಕ್ಟ್ಲಿ, ನಮ್ಮ ಜವಾಬ್ದಾರಿ ಕೂಡ ಹೌದು. ಯಾಕಂದ್ರೆ ನಾವೆಲ್ಲರಿಗೂ ಹಿಂಗಿರಿ ಅಂತ ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಕೂಡ ಒಂದಷ್ಟು ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಡಾಕ್ಟರ್ ರವೀಂದ್ರ ಅವರೇ, ಒಂದು ಮೇಡಮ್ ಹೇಳಿದ್ರು ಮನೆ ಮಟ್ಟಕ್ಕೆ, ಕುಟುಂಬದ ಮಟ್ಟಕ್ಕೆ ನಾವೇನು ಮಾಡಬೇಕು ಅನ್ನೋದು ಹೇಳಿದ್ರು. ಜೊತೆಗೆ ಆಯಾ ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಕೂಡ ಇರುತ್ತೆ. BBMP ಆಗಿರ್ಬೋದು, ಆಯಾ ಗ್ರಾಮ ಪಂಚಾಯತಿ ಆಗಿರ್ಬೋದು, ಏರಿಯಾಗಳಿಗೆ ಒಂದು ಕೆಮಿಕಲ್ಸ್ ಹಾಕೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಇದನ್ನು ಕೂಡ ಎಲ್ಲರ ಮನೆಗೆ ಹೋಗಿ ಎಲ್ಲರೂ ಬೀದಿಲೆಲ್ಲ ಏನು ಮಾಡೋಕ್ಕಾಗಲ್ಲ. ನಾವು ಮನೆಯಲ್ಲಿ ಪ್ರೊಟೆಕ್ಟ್ ಮಾಡ್ಬೋದು ಅಷ್ಟೇ, ಆಚೆ ಹೋಗಲೇಬೇಕು ಅಂತ ಅನಿವಾರ್ಯ ಕಾರಣಗಳಿದ್ದಾಗ ಸೊ ಅಲ್ಲಿನ ಒಂದು ಅಡ್ಮಿನಿಸ್ಟ್ರೇಷನ್ ಕೂಡ ಅದನ್ನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಏನೆಲ್ಲ ತೆಗೆದುಕೊಳ್ಬೇಕು? ಸದ್ಯಕ್ಕೀಗ BBMP ಒಂದಷ್ಟು ತಗೊಳ್ತಾ ಇದೆ, ಬಟ್ ಎಲ್ಲ ಕಡೆನೂ ಮಾಡೋದಕ್ಕೆ ಕಷ್ಟ. ಬಟ್ ಅಟ್ಲೀಸ್ಟ್ ಏನು ಮಾಡಬಹುದು, ಏನು ಮಾಡಬೇಕು ಅಂತ ಹೇಳ್ತೀರಿ? ಮೇಡಮ್ ಹೇಳಿದಾಗೆ ನನಗೊಂದು ಜ್ಞಾಪಕ ಬರ್ತಾ ಇದೆ, ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್. ಸೊ ಇಫ್ ಯು ಆರ್ ಕ್ಲೀನ್, ಡೆಂಗು ಒಂದೇ ಅಲ್ಲ, ಯು ಕ್ಯಾನ್ ಪ್ರಿವೆಂಟ್ ಸೋ ಮೆನಿ ಅದರ್ ಡಿಸಾರ್ಡರ್ಸ್. ಎರಡನೇದು ಪ್ರಾಪರ್ ಪ್ಲಾನಿಂಗ್ ಇರಬೇಕು. ಬೆಂಗಳೂರು ಅಂತಲ್ಲ, ತುಂಬ ಇಂಡಿಯಾದಲ್ಲೇ ತುಂಬ ಕಡೆ ಅದಕ್ಕೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ಆದಮೇಲೆ ಇನ್ನೊಂದು ದೇ ಗಿವ್ ರ್ಯಾಂಕಿಂಗ್ ಇನ್ 1, 2, 3, 4 ಆ್ಯಕ್ಚುಲಿ. ಇನ್ನೊಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಂದನ್ನು ಗೌರ್ಮೆಂಟ್ ಬ್ಲೇಮ್ ಮಾಡಬಾರ್ದು. ಸಿ ಫಾರ್ ದಿಸ್ ಪಾಪ್ಯುಲೇಷನ್ ಐ ಡೋಂಟ್ ನೋ ಹೌ ವಿ ಮ್ಯಾನೇಜ್ ಕೋವಿಡ್, ಐ ನೋ. ಸೊ ಪ್ರತಿ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಎರಡನೇದು ಅಟ್ ಹೋಮ್, ಸಿಂಗಲ್, ಓಕೆ, ಹೋಮ್ ರೆಸ್ಪಾನ್ಸಿಬಿಲಿಟಿ, ಕಮ್ಯುನಿಟಿ ರೆಸ್ಪಾನ್ಸಿಬಿಲಿಟಿ, ದೆನ್ ಕಮ್ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಆರ್ ಎಕ್ಸೆಟ್ರಾ. ಸೊ ನಾವು ಇದಕ್ಕೆ ರೂಲ್ಸು ರೆಗ್ಯುಲೇಷನ್ ಹಾಕೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಯಾರು ಐಸ್ ಕ್ರೀಮ್ ತಿಂದ್ಬಿಟ್ಟು ಐಸ್ ಕ್ರೀಮ್ ಕಪ್ ಬಿಸಾಕೋದು, ಯಾರು ಬಿಸಾಕು ಅಂತ ಹೇಳ್ತಾರೆ ಹೇಳಿ? ಇಡೀ ಜನಗಳು. ನನ್ನ ಪ್ರಕಾರ ಐ ರಿಕ್ವೆಸ್ಟ್ ಮೈ ಗೌರ್ಮೆಂಟ್ ಟು ಪುಟ್ ದೀಸ್ ಚಾಪ್ಟರ್ಸ್ ಇನ್ ಹೈಸ್ಕೂಲಲ್ಲಿ. ಡೆಂಗು ಜ್ವರ ಅಥವಾ ಸಮಥಿಂಗ್ ಲೈಕ್ ದಟ್, ಸಾಂಕ್ರಾಮಿಕ ಕಾಯಿಲೆಗಳು ಅಂತೇಳಿ ಅವ್ರಿಗೊಂದು ಚಾಪ್ಟರ್ ಕೊಡಬೇಕು ಅವ್ರಿಗೆ. ಆ ಹುಡುಗರಲ್ಲೇ ನಾವು ನಾಲೆಡ್ಜ್ ಕೊಡಬೇಕು ಅವ್ರಿಗೆ, ವಾಟ್ ಈಸ್ ಗುಡ್. ಈಗ ಆಸ್ ಎ ನನ್ನ ಫಾದರ್ ತಪ್ಪು ಮಾಡಿದ್ರೆ ನಿಮ್ಮ ಮಗಳು ಹೇಳಬೇಕು ಡೋಂಟ್ ಡೂ ದಿಸ್ ಅಂತ. ಅಲ್ಲಿ ಆಗಲೇ ನಾವು ಎಚ್ಚೆತ್ಕೊಳ್ಳೋದು ಆ್ಯಕ್ಚುಲಿ. ಅದರ್ವೈಸು ಮೇಡಮ್, ಈಗ ಫಾರ್ ಎಕ್ಸಾಂಪಲ್ ಸೋಮವಾರ ಕಸ ತೆಗೆದ್ರೆ ಮಂಗಳವಾರ ಮತ್ತೆ ಒಂದು ರಾಶಿ ಇರುತ್ತೆ ಆ್ಯಕ್ಚುಲಿ. ಸೊ ಆ ಕ್ಲೀನ್ನೆಸ್ ಇದೆ ಆಗೋದಿಲ್ಲ. ಜನಗಳ ರೆಸ್ಪಾನ್ಸಿಬಿಲಿಟಿ ವೆರಿ ಇಂಪಾರ್ಟೆಂಟು. ಕಂಡು ಎರಡನೇದು, ಈಗ ಎಲ್ಲರೂ TV ನೋಡ್ತಾ ಇದ್ದಾರೆ, ಪೀಪಲ್ ಆರ್ ನಾಲೆಡ್ಜಬಲ್ ಪೀಪಲ್, ನೆಗ್ಲೆಕ್ಟ್ ಜಾಸ್ತಿ ಮಾಡ್ತಾರೆ. ಅಂಡ್ ಎಲ್ಲೋ ಒಂದು ಕಡೆ ನಮಗೆ ಯಾಕೆ ಅಂತ ನಾನ್ ಬಿಲಾಂಗಿಂಗ್ನೆಸ್ ಇಟ್ ಸೆಲ್ಫ್ ಇಸ್ ಎ ಡಿಸೀಸ್ ಅಂತ ಹೇಳ್ತೀವಿ. ಸೊ ಬೆಂಗಳೂರು ಈಸ್ ಅವರ್ಸ್, ಇಂಡಿಯಾ ಈಸ್ ಅವರ್ಸ್. ಆ ಥರ ಯೋಚನೆ ಮಾಡಿದ್ರೆ ಅರ್ಧ ಕಾಯಿಲೆಗಳು ಕಡಿಮೆ ಆಗುತ್ತೆ. ಆಮೇಲೆ ಕೇಸ್ ಬಗ್ಗೆ ರಿಪೋರ್ಟ್ ಮಾಡ್ಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ, ಇಫ್ ಈ ರಿಕವರ್ಸ್ ಕಂಪ್ಲೀಟ್ಲಿ ಫ್ರಮ್ ಡೆಂಗು, ಅವ್ನು ಸ್ಪ್ರೆಡ್ ಮಾಡೋದು ಕಮ್ಮಿ ಆಗುತ್ತೆ. ಮಸ್ಕಿಟೋ ಕೆಲಸನೇ ಇಲ್ಲ. ಡೋಂಟ್ ಬ್ಲೇಮ್ ದ ಮಸ್ಕಿಟೋ, ಬಿಕಾಸ್ ಪೇಷಂಟ್ ಇರೋದ್ರಿಂದ ಮಸ್ಕಿಟೋಗೆ ಬೆಲೆ. ಸೊ ಇನ್ನೊಂದು, ವೈರಸ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕಾಗಲ್ಲ. ವೈರಸ್ ಈಸ್ ಎವ್ರಿ ಪ್ಯಾಂಡಮಿಕ್. ಓಕೆ, ವೈರಸ್ ವಿ ಆರ್ ನಾಟ್ ಸೀಯಿಂಗ್ ದ ವೈರಸ್ ನೋಡ್ತಾ ಇಲ್ಲ. ವೈರಸ್ ಮೇಲೆ ಕಂಟ್ರೋಲ್ ನಮಗಿಲ್ಲ. ನಮ್ಮ ಕಂಟ್ರೋಲ್ ಓನ್ಲಿ ಮಸ್ಕಿಟೋ ಅಷ್ಟೇ. ಮಸ್ಕಿಟೋ ಕಂಟ್ರೋಲ್ ಮಾಡಿದ್ರೆ ಕಾಯಿಲೆ ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ಮೊದಲು ಹ್ಯೂಮನ್ ಎಷ್ಟು ಕಂಟ್ರೋಲ್ ಹ್ಯೂಮನ್ ಅಂತ. ಸೊ ನಾವು ಎತ್ಕೋಬೇಕು. ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟು. ಮತ್ತೆ ಹೇಳ್ಬೇಕಾದ್ರೆ ಇನ್ನು ಯಾವುದು ವ್ಯಾಕ್ಸಿನ್ ಎಲ್ಲ ಇನ್ಫೆಂಟ್ ಸ್ಟೇಜಲ್ಲಿದೆ ಅಥವಾ ಅಂಡರ್ ರಿಸರ್ಚ್ ಇದೆ, ಬೇರೆ ಕಡೆ ಟ್ರೈ ಮಾಡ್ತಾ ಇದ್ದಾರೆ. ನೋ ವ್ಯಾಕ್ಸಿನ್ ಈಸ್ ಅವೈಲೇಬಲ್ ಆಸ್ ಆನ್ ಟುಡೇ ಫಾರ್ ದಿಸ್ ಡಿಸೀಸ್. ಸೊ ವ್ಯಾಕ್ಸಿನ್ ಇಲ್ಲ ಅನ್ನೋದಕ್ಕೆ
ನೀವು ರೆಡಿ ಆಗಬೇಕು. ಬಿ ಕೇರ್ಫುಲ್ ಆ್ಯಕ್ಚುಲಿ. ಸೊ ಫ್ಯೂ ಸ್ಟೆಪ್ಸ್, ಕಾಲ್ಗೆ ಸಾಕ್ಸ್ ಹಾಕ್ಕೊಳ್ಳಿ, ಫುಲ್ ಸೆಟ್ ಹಾಕ್ಕೊಳ್ಳಿ, ಆ್ಯಂಡ್ ನೋ ದೆರ್ ಈಸ್ ಡೆಂಗು ಎಪಿಡೆಮಿಕ್ ಇಲ್ಲಿದ್ದೀವಿ ಅಂತ ತಿಳ್ಕೊಂಡು ಕೆಲಸ ಮಾಡಿ ಬೇರೆ ಯು ಗೋ. ಆಮೇಲೆ ಇದ್ರ ಜೊತೆಗೆ ಒಂದು ಮೇಡಮ್, ಡೆಂಗ್ಯೂ ಬಗ್ಗೆ ಜ್ವರ ಅಂತ ಹೋದ್ರೆ ಸಾಕು ಕೋವಿಡ್ ಟೆಸ್ಟ್ ಮಾಡಿ ಅಂತ ಹೇಳೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಅದಕ್ಕೆ ಹೆದರಿ ಒಂದಷ್ಟು ಜನ ಆಸ್ಪತ್ರೆಗೆ ಹೋಗೋದು ಬಿಟ್ಬಿಟ್ಟಿದ್ದಾರೆ. ಅಯ್ಯೋ ಸುಮ್ಮನೆ ಹೋದ್ರೆ ಸಾಕು ಕೋವಿಡ್ ಟೆಸ್ಟು ಅಂತಾರೆ ಅಂತ. ಬಟ್ ಅದ್ರ ಇವಾಗ ಸ್ವಲ್ಪ ಈಸಿ ಆಗೋಗ್ಬಿಟ್ಟಿದೆ. ಮುಂಚೆ ಅದು ಸ್ವಲ್ಪ ಕಷ್ಟ ಆಗೋಗ್ಬಿಡ್ತಾ ಇತ್ತು. ಕೋವಿಡ್ ಟೆಸ್ಟು ಲೈನಲ್ಲೆಲ್ಲ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಮಾಡಿಸ್ಕೊಂಡು ಅಲ್ಲಿ ಹೋದಾಗ್ಲೇ ಕೋವಿಡ್ ಬಂದ್ಬಿಡುತ್ತಪ್ಪ ಬೇಡ ಅನ್ನೋ ಮಟ್ಟಿಗಿತ್ತು. ಸೊ ಈಗ ಸ್ವಲ್ಪ ಈಸಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ಹೆಂಗೆ ಅದ್ರ ಬಗ್ಗೆ ಯಾವ ರೀತಿಯಾಗಿ ಹೇಳ್ತೀರಿ? ಈಗ 4th ವೇವ್ ಸ್ವಲ್ಪ ಜ್ವರ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಒಂಥರ ಸಾಂಕ್ರಾಮಿಕನೇ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಕೇಸಸ್ಸು ಗ್ರ್ಯಾಜುವಲಿಗೆ ತುಂಬ ಮುಂಚಿನಂಗೆ ಮಲ್ಟಿಪಲ್ಸ್ ಆಗ್ತಾ ಇಲ್ಲ, ಗ್ರ್ಯಾಜುವಲಾಗಿದೆ. ಆಲ್ಮೋಸ್ಟ್ ಕಂಟ್ರೋಲ್ ಸ್ಟೇಜಲ್ಲೇ ಇದೆ ಈಗ. ಸೊ ನಾವು ಏನೇ ಆದ್ರೂ ನಮ್ಮದು ಏನು ಇತ್ತು ನಮಗೆ ಪ್ರಿವೆಂಟಿವ್ ಮೆಷರ್ಸ್ ಫಾರ್ ಕೋವಿಡ್ ಅಂತ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕು ಹಾಕ್ಕೊಳೋದು, ಹ್ಯಾಂಡ್ ವಾಶು, ಯು ಕ್ಯಾರಿ ಆನ್. ಇದನ್ನ ನೀವು ಕಂಟಿನ್ಯೂ ಮಾಡಿ. ಅದು ಇರಲಿ ಬಿಡಲಿ, ಅದು ಫುಲ್ಲು ಕೇಸಸ್ ಕಮ್ಮಿ ಆಗಿ ಎಂಡಮಿಕ್ ಸ್ಟೇಜಲ್ಲಿ ಬರೋ ತನಕ ನೀವು ಇದನ್ನ ಫಾಲೋ ಮಾಡಿದ್ರೆ ಅದಕ್ಕೆ ಹೆದರಬೇಕಾಗಿಲ್ಲ ಅನಿಸುತ್ತೆ. ಓಕೆ ಸರ್, ಈಗ ಈ ಡೆಂಗ್ಯೂ ಪ್ಲೇಟ್ಲೆಟ್ಸು ಅಂತ ಬಂದಾಗ ಕಡಿಮೆ ಆಯಿತು ಅಂದಿದ ತಕ್ಷಣ ಮನೆ ಮದ್ದುಗಳನ್ನು ಹೇಳ್ತಾರೆ. ಈ ಥರ ಮಾಡಿ ಹೋಗ್ಬಿಡುತ್ತೆ, ಪಪಾಯ ಎಲೆ ರಸ ಕುಡಿದ್ಬಿಡಿ ಹೋಗ್ಬಿಡುತ್ತೆ, ಇಲ್ಲ ಅದಕ್ಕೆ ಅಂತ ಒಂದಷ್ಟು ಮೆಡಿಸಿನ್ಸ್ ಬಂದಿದೆ ಅದನ್ನು ತಗೊಳ್ಳಿ ಅಂತಾರೆ. ಇದು ಹಿಂಗೆ ಇದೇನು ಇಸ್ ಇಟ್ ಮಿತ್ ಆರ್ ವಾಟ್ ಅಂತ? ಮೇಡಮ್, ಬೇಸಿಕಲಿ ನಾನು ಮೆಡಿಸಿನ್ ಪ್ರೊಫೆಸರ್ ಆ್ಯಂಡ್ ಕನ್ಸಲ್ಟೆಂಟು. ಎರಡನೇದು ಆಲೋಪತಿಕ್ ಡಾಕ್ಟರು. ಐ ಶುಡ್ ನಾಟ್ ಸ್ಪೀಕ್ ಅಬೌಟ್ ದ ಅದರ್ ಥಿಂಗ್ಸ್. ಮೇಡಮ್, ಏನೇ ಫ್ರೂಟ್ಸ್ ವಿ ಟೇಕ್ ಪ್ಲೆಂಟಿ ಆಫ್ ಫ್ರೂಟ್ಸ್. ಗುಡ್ ನ್ಯೂಟ್ರಿಷನ್ ಇಸ್ ಎ ಮಸ್ಟ್. ಗುಡ್ ಒಳ್ಳೆ ವಿಟಮಿನ್ ಸಿ ಆಗಲಿ, ಬೇರೆ ವೈಟಮಿನ್ಸ್ ಎಲ್ಲ ತಗೊಂಡ್ರೆ ಇಟ್ ಹ್ಯಾಸ್ ಗಾಟ್ ಎ ಪವರ್ ಟು ಫೈಟ್ ಅಗೇನ್ಸ್ಟ್ ದ ಇನ್ಫೆಕ್ಷನ್. ಅಂದರೆ ಇಮ್ಯುನಿಟಿ ಇಂಪ್ರೂವ್ ಮಾಡುತ್ತೆ. ಅಂದರೆ ವಿಟಮಿನ್ ಸಿ ತಗೊಂಡ ತಕ್ಷಣ ಡೆಂಗು ಹೋಗುತ್ತಾ? ನಾನು ಆಗಲೇ ಹೇಳಿದೆ, ದೇರ್ ಇಸ್ ನಥಿಂಗ್ ಟು ಕಿಲ್ ದ ಕೋವಿಡ್ ವೈರಸ್ ಆರ್ ಡೆಂಗ್ಯೂ ವೈರಸ್. ಅದು ಮನಸ್ಸಲ್ಲಿ ಇಟ್ಕೊಂಡು ವಿಟಮಿನ್ ಸಿ 20 ತಗೊಂಡ್ಬಿಟ್ರೆ ಒಳ್ಳೇದಾಗುತ್ತೆ? ನೋ. ಆ ಫ್ರೂಟ್ ತಿನ್ನುತ್ತೆ, ಈ ಫ್ರೂಟ್ ತಿನ್ನುತ್ತೆ? ನೋ. ದೇ ರೊಟೀನ್. ಈ ಪಪಾಯಿ ತಿನ್ನಿ, ಆಪಲ್ ತಿನ್ನಿ. ಆಪಲ್ ಏನು ಮಾಡ್ತು? ಪಪಾಯಿ ಹೊಗಳ್ತಾ ಇದ್ದೀರಿ, ಆಪಲ್ ಬಿಟ್ಬಿಟ್ಟಿದ್ದೀರಲ್ಲ, ಬಾಳೆಹಣ್ಣು ಬಿಟ್ಬಿಟ್ರಲ್ಲ. ಯಾವ ಸೀಸನಲ್ ಫ್ರೂಟ್ ಚೆನ್ನಾಗಿ ಊಟ ಮಾಡಿ, ಇಂಪ್ರೂವ್ ಯುವರ್ ಇಮ್ಯುನಿಟಿ, ಸ್ಟ್ರೆಂಥನ್ ಯುವರ್ ಬಾಡಿ, ದಟ್ ವಿಲ್ ಹೆಲ್ಪ್ ಯು ಟು ಫೈಟ್ ಔಟ್. ನಾನು ಹೇಳಿದೆ ಎಸಿಂಪ್ಟಮ್ಯಾಟಿಕ್ ಕೇಸಸ್ ಸೋ ಮೆನಿ ವಿಲ್ ನಾಟ್ ರಿಪೋರ್ಟೇ ಮಾಡೋದಿಲ್ಲ ಅವರು. ಅವ್ರಿಗೆಲ್ಲ ಇವೆಲ್ಲ ಹೆಲ್ಪ್ ಆಗುತ್ತೆ. ಪ್ರೊಟೆಕ್ಟ್ ನೀವು ಸ್ಟ್ರಾಂಗ್ ಆಗಿದ್ದರೆ ಔಟ್ಸೈಡಿಂದ ಯಾರೋ ಹೊಡೆದ್ರು ನಿಮಗೇನಾಗಲ್ಲ. ನಾಟ್ ಬಿಕಾಸ್ ಹೊಡೆದಿಲ್ಲ ಅಂತಲ್ಲ, ಅವನು ನಿಮ್ಮ ಸ್ಟ್ರೆಂತ್ ಚೆನ್ನಾಗಿದೆ, ಯು ಕ್ಯಾನ್ ಫೈಟ್ ಇಟ್ ಔಟ್ ಈಸಿಲಿ. ಒಂದಾಯಿತು. ವ್ಯಾಕ್ಸಿನ್ ಇಲ್ಲದೇ ಇರೋದ್ರಿಂದ ಇಶ್ ಬಿ ಡಬ್ಲಿ ಕೇರ್ಫುಲ್ಲು. ಆ್ಯಂಡ್ ಎರಡನೇದು, ಕೆಲವು ಪ್ಲೇಸಸಲ್ಲಿ ಇನ್ಫೆಂಟ್ಸು, ವಯಸ್ಸು, ಪ್ರೆಗ್ನೆನ್ಸಿ, ಲ್ಯಾಕ್ಟೇಷನ್ ಅಂತ ಅವರು ಡಬ್ಲಿ ಕೇರ್ಫುಲ್. ಒಂದೇ ಒಂದು ರಿಕ್ವೆಸ್ಟ್ ಮೈ ಸೈಡ್ ಅಂದರೆ ಇಮಿಡಿಯೇಟ್ಲಿ ಒಂದು ಚೆಕ್ ಮಾಡಿಸ್ಕೊಳ್ಳಿ. ಡೋಂಟ್ ಆರ್ಗ್ಯೂ ಫಾರ್ ಪ್ಲೇಟ್ಲೆಟ್ ಕೊಟ್ಟರೆ ಸರೋಗುತ್ತೆ ಅಂತ ತಿಳ್ಕೊಬೇಡಿ. ಪ್ಲೇಟ್ಲೆಟ್ ಈಸ್ ಒನ್ ಸ್ಮಾಲ್ ಆಪ್ಷನ್ ಫಾರ್ ಸಮ್ ಟೈಮ್, ಓನ್ಲಿ ಸಪೋರ್ಟಿವ್ ಟ್ರೀಟ್ಮೆಂಟ್. ಓಕೆ, ಅದರ್ವೈಸ್ ಡೆಂಗು ಈಸ್ ಕ್ವೈಟ್ ಕಂಟ್ರೋಲಬಲ್. ಮೇಡಮ್, ಈಗ ಟ್ರೀಟ್ಮೆಂಟ್ ಆದಮೇಲೆ ಅದ್ರ ಜೊತೆಗೆ ಫುಡ್ಡು, ಲೈಫ್ ಸ್ಟೈಲು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮದ್ಯಪಾನ ಮಾಡ್ತಿರ್ತಾರೆ ಅಂಥವ್ರಿಗೂ ಕೂಡ ತುಂಬ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಫುಡ್ಡು, ಲೈಫ್ ಸ್ಟೈಲು ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ? ಇನ್ ಜನರಲ್ ಫುಡ್ಡಲ್ಲಿ ನಾವು ಟ್ರೆಡಿಷ್ನಲ್ ಫುಡ್ ತೊಗೊಳೋದು ಒಳ್ಳೆಯದು. ನಮ್ಮದೇನಿದೆ, ರೈಸು, ಸಾಂಬಾರಾಗಲಿ, ರಾಗಿ ಮುದ್ದೆ ಆಗಲಿ, ಚಪಾತಿ ಆಗಲಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇಂಥದ್ದು ತೊಗೊಳ್ಳಿ. ಈಗ ನೀವು ನೋಡ್ದಂಗೆ ಚೈನ್ ಆಫ್ ಔಟ್ಲೆಟ್ಸ್ ಓಪನ್ ಆಗ್ತಾ ಇದೆ. ಪಿಜ್ಜಾ ಅಂತೆ, ಬರ್ಗರ್ ಅಂತೆ. ಮಕ್ಕಳು ಹೆಚ್ಚು ಕಮ್ಮಿ ಬರೀ ಅದನ್ನೇ ತಿಂತಾರೆ ಇಡೀ ದಿನ, ಇಲ್ಲಾಂದರೆ ಸ್ವಿಗ್ಗಿಲಲ್ಲಿ ಆರ್ಡ್ರ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾವು ಆ್ಯಕ್ಚುಲಿ ಪಿಕ್ಕಲ್ ಥರ ಯಾವಾಗಲೋ ಒಂದು ಸರಿ ತಿನ್ನೋ ಅಂಥದ್ದನ್ನ ಡೈಲಿ ಅಭ್ಯಾಸ ಮಾಡ್ಕೋತಾ ಇದ್ದಾರೆ. ಅದನ್ನ ಫಸ್ಟು ನಾವು ತಡೆಗಟ್ಟಬೇಕು. ನಮ್ಮದು ಏನು ಟ್ರೆಡಿಷ್ನಲ್ ಫುಡ್ ಇದೆನೋ ಅದನ್ನ ನಾವು ತಿಂದು, ಇದು ಯಾವಾಗಲೂ ಒಂದು ಸರಿ ಇದಕ್ಕೆ ಸುಮ್ಮನೆ ಮನಸ್ತೃಪ್ತಿಗೆ ತೊಗೋಬೇಕಷ್ಟೆ. ಇಲ್ಲಾಂದರೆ ಈ ಟ್ರೆಡಿಷ್ನಲ್ ಫುಡ್ ಈಸ್ ಇಂಪಾರ್ಟೆಂಟ್. ಇನ್ನೊಂದು, ನೀರು ಚೆನ್ನಾಗಿ ಕುಡೀರಿ. ಎಸ್ಪೆಷಲಿ ಸಮ್ಮರಲ್ಲಿ ನೀವು ನೀರು ತುಂಬ ಕುಡಿಬೇಕಾಗತ್ತೆ. ಮತ್ತು ಫ್ರೂಟ್ಸು, ನಮ್ಮ ಊಟದಲ್ಲಿ ಫ್ರೂಟ್ಸು ಸುಮಾರು 2-3 ಕಪ್ಪಷ್ಟು ದಿನಾಲು ತೊಗೋಬೇಕಾಗತ್ತೆ. ಮತ್ತು 1-2 ಕಪ್ಪಷ್ಟು ವೆಜಿಟೇಬಲ್ಸ್. ಸೊ ಹೀಗೆ ಇದು. ನೆಕ್ಸ್ಟು ವಾಕಿಂಗ್, ಎಕ್ಸಸೈಸ್. ಸೊ ಏನು ಎಕ್ಸಸೈಸು, ಈಗೆಲ್ಲ ಜಿಮ್ ಎಲ್ಲ ಓಪನ್ ಆಗಿದೆ, 4 ದಿನ ಹೋಗ್ತಾರೆ ಬಿಟ್ಬಿಡ್ತಾರೆ. ಸೊ ಹಾಗೆ ಮಾಡಬೇಡಿ, ಕಂಟಿನ್ಯೂ ಮಾಡಿ. ಅಲಾಂಗ್ ವಿತ್ ಇದು ಆಗೋದಿಲ್ವಾ ನಿಮಗೆ, ವಾಕಿಂಗ್ ಮಾಡಿ. ಸೊ ನೀವು ತೊಗೊಂಡೋ ಎಕ್ಸ್ಟ್ರಾ ಕ್ಯಾಲೋರೀಸು ನೀವು ಪಿಜ್ಜಾ, ಬರ್ಗರ್ ತಿನ್ನೋದನ್ನ ಈ ವಾಕಿಂಗಲ್ಲಿ ಬರ್ನ್ ಮಾಡಿಬಿಡಿ. ಸೊ ಅದನ್ನ ಈಕ್ವಲ್ ಮಾಡಬೇಕು. ನಿಮ್ದು ಏನು ತೊಗೊಳ್ತಿರೋ ಮತ್ತು ಅದನ್ನ ಬರ್ನ್ ಮಾಡೋದನ್ನ ಈಕ್ವಲ್ ಮಾಡಿಬಿಟ್ರೆ ದೆನ್ ಟೆಂಡೆನ್ಸಿ ಇಸ್ ದಟ್ ಯು ಮೇಂಟೈನ್ ವಿತ್ ದ ಸೇಮ್ ವೆಯ್ಟ್ನ ಮೇಂಟೈನ್ ಮಾಡ್ಕೋತೀರ.
ಇನ್ನೊಂದು ಹ್ಯಾಬಿಟ್ಸ್, ಸ್ಮೋಕಿಂಗ್ ಇರ್ಬೋದು, ಇಲ್ಲ ಆಲ್ಕೋಹಾಲ್ ಇರ್ಬೋದು, ಇಲ್ಲ ಡ್ರಗ್ಸು. ಸೊ ಇಂಥದ್ದೆಲ್ಲ ಆದಷ್ಟು ಎಲ್ಲ ಸ್ಟಾಪ್ ಮಾಡಿ. ತೊಗೊಳ್ತಾ ಇದ್ದರೆ ಸ್ಟಾಪ್ ಮಾಡಿ, ತೊಗೊಳ್ತಾ ಇಲ್ಲ ಅಂದರೆ ಹತ್ತಿರಕ್ಕೆ ಬರಲಿಕ್ಕೂ ಬಿಡಬೇಡಿ. ಮತ್ತೆ ಆ್ಯಡ್ ಮಾಡಬೇಕಾದ್ರೆ ಮೇಡಮ್ ಹೇಳಿದ್ರು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲು, ಸಿ ಬೋತ್ ಆರ್ ಡೆಫಿನೆಟ್ಲಿ ಡೇಂಜರಸ್. ಇವತ್ತಲ್ಲ ನಾಳೆ ಡೇಂಜರಸ್. ಅಂದ್ರೆ ಇವತ್ತು ಆರೋಗ್ಯವಾಗಿದ್ದೀವಿ ಅಂದ ತಕ್ಷಣ ನಾಳೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಎರಡನೇದು ಬೋತ್ ಡೆಫಿನೆಟ್ಲಿ ಡಿಕ್ರಿಯಸ್ ಯುವರ್ ಇಮ್ಯುನಿಟಿ. ಬಾಡಿನಲ್ಲಿ ಇಮ್ಯುನಿಟಿ ಕಡಿಮೆ ಆಗುತ್ತೆ ಎರಡರಿಂದಲೂ. ಇನ್ ವೇ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ದ ಇನ್ಫೆಕ್ಷನ್ ಟು ಸ್ಪ್ರೆಡ್ ಆ್ಯಕ್ಚುಲಿ. ಓಕೆ, ಯು ಆರ್ ಟು, ಅದಕ್ಕೆ ಮೇಡಮ್ ಹೇಳಿದಂಗೆ ಮೋರ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಪ್ಲೆಂಟಿ ಆಫ್ ವಾಟರ್, ಟೇಕ್ ರೆಸ್ಟ್ ಫಾರ್ ಡೇ ಆರ್ ಟು, ಡೋಂಟ್ ಸ್ಪ್ರೆಡ್ ಇನ್ಫೆಕ್ಷನ್. ನಾನು ಸಾರಿ ರೀಸೆಂಟ್ ಆಗಿ ಒಂದು ಯಾವುದೋ ಒಂದು ಮೆಸೇಜ್ ನೋಡಿದೆ. ಹೆಂಗೆ ಅಂತಂದ್ರೆ ಒಬ್ಬ ರೋಗಿ ಇರ್ತಾನೆ, ಅವನು ಆಲ್ರೆಡಿ ಈ ಥರ ಜಂಕ್ ಫುಡ್ ಎಲ್ಲ ತೊಗೊಂಡು ತಿಂದೇನೆ ಆರೋಗ್ಯ ಹಾಳು ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿರ್ತಾನೆ. ಅವನನ್ನು ನೋಡೋದಕ್ಕೆ ಫ್ರೂಟ್ಸ್ ತೊಗೊಂಡು ಹೋಗ್ತಾರೆ, ವೆಜಿಟೇಬಲ್ಸ್ ತೊಗೊಂಡು ಹೋಗಲ್ಲ, ಫ್ರೂಟ್ಸ್ ತೊಗೊಂಡು ಹೋಗ್ತಾರೆ, ಬ್ರೆಡ್ ತೊಗೊಂಡು ಹೋಗ್ತಾರೆ. ಅವ್ರು ನೋಡ್ಕೊಂಡು ವಾಪಸ್ ಬರುವಾಗ ಇವ್ರು ಜಂಕ್ ತಿನ್ಕೊಂಡು ಮನೆಗೆ ಬರ್ತಾರೆ ಅಂತ. ನೆಕ್ಸ್ಟ್ ಸೈಕಲ್, ನೆಕ್ಸ್ಟ್ ಟರ್ನ್ ಈಸ್ ದೇರ್ಸ್ ಅಂತ. ಸರ್ ಏನು ಟಿಪ್ಸ್ ಹೇಳ್ತೀರಿ ಸರ್ ವೀಕ್ಷಕರಿಗೆ ಫೈನಲ್ ಆಗಿ? ನಮ್ಮ ಇಂಡಿಯಾದಲ್ಲೇ ಒಂದು ಜೋಕ್ ಇದೆಯಲ್ಲ, ಜೋಕ್ ಏನು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಫ್ರೂಟ್ಸ್ ಬರಬೇಕು ಅಂತ ಹೇಳಿದ್ರೆ ಜ್ವರ ಬರಲೇಬೇಕು ಅಂತ. ಜ್ವರ ಬಂದರೆ ರಿಲೇಷನ್ಸ್ ವಿಲ್ ಬ್ರಿಂಗ್ ಫ್ರೂಟ್ಸ್. ನಾ ಅಟ್ಲೀಸ್ಟ್ ಆ ಟೈಮ್ ಏನಾದರೂ ಫ್ರೂಟ್ಸ್ ತಿನ್ನಿ ಅಂತ ಏನಿಲ್ಲ. ಇಟ್ ಈಸ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಪ್ಲಸ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಇಂಡಿವಿಜುವಲ್ ಅಂದರೆ ಯಾವ ಲುಕ್ ಆಫ್ಟರ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನೋಡ್ಕೊಳ್ಳಿ, ಡೋಂಟ್ ನೆಗ್ಲೆಕ್ಟ್ ಸಿಂಪ್ಟಮ್ಸ್. ಸಿಂಪ್ಟಮ್ ಬಂದರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ, ಫಾಲೋ. ಡಾಕ್ಟರ್ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ. ನೀವು ಮಾತಕ್ಕೆ ಮೊದಲು ಈ ಇನ್ಫಾರ್ಮೇಷನ್ google.com ಹಾಕಿ ದಯವಿಟ್ಟು ಅಷ್ಟು ಹೆಲ್ಪ್ ಆಗಲ್ಲ, ನಾಲೆಡ್ಜ್ ತಗೊಳ್ಳಿ, ಬಟ್ ಫಾಲೋ ಯುವರ್ ಡಾಕ್ಟರ್ ಬಿಕಾಸ್ ಈ ಈಸ್ ಇಂಟ್ರೆಸ್ಟೆಡ್ ವಿತ್ ಯು, ದಟ್ಸ್ ಆಲ್. ಎರಡನೇದು, ಎಲ್ಲರಿಗೂ ಸೀರಿಯಸ್ನೆಸ್ ಇರೋದಿಲ್ಲ. ಓನ್ಲಿ ಅರೌಂಡ್ 10%, ಲೆಸ್ ದ್ಯಾನ್ 10%, 5-6% ಅಷ್ಟೇ. ಫೆಟಲಿಟಿ ರೇಟ್ ಲೆಸ್ ದ್ಯಾನ್ 1%. ಹೋಗಿ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಳಿ. ಯು ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಯು ಪ್ರೊಟೆಕ್ಟ್ ಅದರ್ಸ್. ಕ್ಲೆನ್ಲಿನೆಸ್ ಈಸ್ ಗಾಡ್ಲಿನೆಸ್. ಫಾಲೋ. ಇದರಿಂದ ನೀವು ಇಂಪ್ರೂವ್ ಆಗ್ತೀರಿ, ಫ್ಯಾಮಿಲಿ ಇಂಪ್ರೂವ್ ಆಗುತ್ತೆ, ಹೋಲ್ ಇಂಡಿಯಾ ವಿಲ್ ಇಂಪ್ರೂವ್. ಮೇಡಮ್ ತುಂಬ ಒಳ್ಳೆ ಮಾತು ಹೇಳಿದ್ರು ಸರ್. ಕ್ಲೆನ್ಲಿನೆಸ್ ಇಸ್ ಗಾಡ್ಲಿನೆಸ್ ಅಂತ. ತುಂಬ ಅದನ್ನ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಸೊ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನೀವು ಮನೆಯಲ್ಲಿ ಏನು ಟಿಪ್ಸ್ ಕೊಡ್ತೀರಿ? ಏನು ಅಂದರೆ ಆರೋಗ್ಯ, ಫುಡ್ ಹೇಳಿದ್ರಿ, ನಾವೇನು ಫುಡ್ ತೊಗೊಳ್ತೀವಿ ಅದೇ ತೊಗೋಬೇಕು, ಬದಲಾವಣೆ, ಓಟ್ಸು ಮತ್ತೊಂದು. ಸೊ ಆ ಮೋಸ್ಟ್ಲಿ ನಮ್ಮ ಬಾಡಿ ಈ ಹಿಂದಿನಿಂದಲೂ ಕೂಡ ಕೊಡದೇ ಇರೋದ್ರಿಂದ ಸಡನ್ನಾಗಿ ಕೊಟ್ಟಾಗ ಅದು ಕೂಡ ಎಲ್ಲೋ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಒಟ್ಟಾರೆಯಾಗಿ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟೋದ್ರ ಜೊತೆಗೆ ಇಮ್ಯುನಿಟಿ ಪವರು ಅಥವಾ ಆರೋಗ್ಯಯುತವಾದಂತಹ ಆರೋಗ್ಯ ಶೈಲಿಯನ್ನು ನಾವು ರೂಪಿಸ್ಕೊಳ್ಳೋದ್ರಿಂದ ಒಂದಷ್ಟು ರೋಗಗಳನ್ನು ಬರದೇ ಇರೋ ರೀತಿಯಾಗೂ ತಡಿಬೋದು. ಏನು ಹೇಳ್ತೀವಿ? ನಾನು ಆಗಲೇ ಹೇಳ್ದಂಗೆ ಫುಡ್ ಇಸ್ ಎ ಮಸ್ಟ್, ಮತ್ತು ಕ್ಲೀನ್ ವಾಟರ್, ಮತ್ತು ಡೈಲಿ ಎಕ್ಸಸೈಸ್. ಸೊ ಇದಲ್ಲದೆ ನಿಮ್ಮದು ಬೇರೆ ಸುತ್ತಮುತ್ತ ಕ್ಲೀನ್ ಇಡಿ. ನಿಮ್ಮ ಮನೆ ಒಳಗೆ ಹೇಗೆ ಕ್ಲೀನ್ ಇಡ್ತೀರೋ ಸುತ್ತಮುತ್ತ ಕೂಡ ಹಾಗೆ ಕ್ಲೀನಾಗಿಡಿ. ಮತ್ತು ಕಸಗಳನ್ನು ವೆಟ್ ಮತ್ತು ಡ್ರೈ, ಅಂದರೆ ಕಿಚನ್ ವೇಸ್ಟು ವೆಟ್ ಯೂಶಲಿ, ಮತ್ತು ಎಲ್ಲ ಡ್ರೈ. ಈಗ ಪ್ಲಾಸ್ಟಿಕ್ ಇರ್ಬೋದು, ಇಲ್ಲ ಬೇರೆ ಪೇಪರ್ಸ್ ಇರ್ಬೋದು, ಇಲ್ಲ ಕಾರ್ಡ್ಬೋರ್ಡ್ ಇರ್ಬೋದು, ಇದನ್ನೆಲ್ಲ ಡ್ರೈ ಥರ ಇದು ಮಾಡಿ ಅದನ್ನ ಎಲ್ಲಿ ಇದೆನೋ ಅಲ್ಲಿ ಹೋಗಿ ಇಡಬೇಕಾಗತ್ತೆ. ಅದನ್ನ ತೊಗೊಂಡು ಹೋಗಬೇಕಾದ್ರೆ ಈಗ ಅಪಾರ್ಟ್ಮೆಂಟ್ಸಲ್ಲೆಲ್ಲ ವೆಟ್ ಡ್ರೈ ಅಲ್ಲೇ ಸೆಗ್ರಿಗೇಟ್ ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಕೆಲಸದವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ಅವ್ರೇನು ಮಾಡ್ತಾರೆ, ಅವರಿಗೆ ಬೇಸರ, ಆಗಲೇ ಕವರಲ್ಲಿರುತ್ತೆ, ಎತ್ತಿದ್ದೇ ಹೋಗಿ ವೆಟ್ ವೇಸ್ಟಲ್ಲಿ ಕವರ್ ಸಹಿತ ಹಾಕ್ಬಿಡ್ತಾರೆ. ಹಾಗೆ ಮಾಡಬೇಡಿ. ವೆಟ್ ಮತ್ತು ಡ್ರೈ ವೇಸ್ಟ್ನ ಸೆಗ್ರಿಗೇಟ್ ಮಾಡಿ. ಮತ್ತು ಎಲ್ಲಿ ಸುತ್ತಮುತ್ತ ಈಗ ಮಳೆ ಸ್ಟಾರ್ಟ್ ಆಗಿದೆ, ಮಳೆ ಟೆರೆಸ್ ಮೇಲೆ ಪ್ಲೀಸ್ ಹೋಗಿ ನೋಡಿ, ರೂಫಲ್ಲಿ ಏನಾದರೂ ನೀರು ಕಟ್ಟಿದೆನಾ ಅಂತ. ಹಾಗೇನಾದ್ರು ಇತ್ತು ಅಂದರೆ ಅದಕ್ಕೆ ದಾರಿ ಮಾಡಿ ಡ್ರೈನ್ ಮಾಡಿಬಿಡಿ. ಇಲ್ಲ ಮನೆ ಮುಂದೆ ಯಾವುದಾದ್ರೂ ರೋಡಲ್ಲಿ ಪಾಟ್ ಹೋಲ್ಸ್ ಇದೆನಾ, ನೀರಿದೆನಾ, 2-3 ದಿನದಿಂದನೋ ನೀರು ಹಿಂಗಿಲ್ಲ ಅಂದಮೇಲೆ ಅದಕ್ಕೆ ದಾರಿ ಮಾಡಿ ಯು ಹ್ಯಾವ್ ಟು ಡ್ರೈನ್ ಮಾಡಬೇಕು. ಸೊ ಮತ್ತೆ ನಾನು ಆಗಲೇ ಹೇಳ್ದಂಗೆ ಮನೆ ಒಳಗೆ ಹೊರಗಡೆ ನೀರು ಆರ್ಟಿಫಿಷಿಯಲ್ ಆಗಿ ಕಲೆಕ್ಟ್ ಆಗದೆ ಇರೋ ಥರ ನೋಡಿ. ಮತ್ತು ನಿದ್ದೆ ಚೆನ್ನಾಗಿ ಮಾಡಿ, ಅಟ್ಲೀಸ್ಟ್ 7 to 8 hours. ಕೆಲವರು 12 ಗಂಟೆ ತನಕ ಬರೀ ಮೊಬೈಲು, ಲ್ಯಾಪ್ಟಾಪು, ಟಿವಿ ನೋಡ್ಕೊಂಡು ಸ್ಟ್ರೈನ್ ಅಂತ ಅನ್ಸಲ್ಲ, ಬಟ್ ಆದ್ರೂ ಮೈಂಡ್ ಬಾಡಿ ಸ್ಟ್ರೈನ್ ಅನಿಸ್ತಾ ಇರುತ್ತೆ. ಅಯ್ಯೋ ನಾ ಏನು ಕೆಲಸ ಮಾಡಿಲ್ವಲ್ಲ, ಸುಸ್ತೇನಾಗಿಲ್ಲ ಅಂತಿರ್ತಾರೆ, ಬಟ್ ಆದ್ರೂ ನಿದ್ದೆ ಮಾಡ್ತಿರಲ್ಲ ಸರಿಯಾಗಿ. ಅದು ಒಂದು ಮೇನ್ ರೀಸನ್ ಆಗಬಹುದು ಹುಷಾರ್ ತಪ್ಪೋದಕ್ಕೆ. ಸೊ ಊಟ, ಎಕ್ಸಸೈಸ್ ಜೊತೆಗೆ ನಿದ್ದೆನೂ ಇಂಪಾರ್ಟೆಂಟು. ಎಸ್ ಡಾಕ್ಟರ್, ಇಬ್ಬರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ವೀಕ್ಷಕರಿಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಅನ್ನ ಕೊಟ್ಟಿದ್ದೀರಿ, ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಇವತ್ತಿನ ಜೀ ಕನ್ನಡ ನ್ಯೂಸ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.
ಎಸ್ ವೀಕ್ಷಕರೇ, ಹೌದು, ನಿಜಕ್ಕೂ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗಂತ ಕಾಯಿಲೆ ಬಂತು ಅಂದಿದ ತಕ್ಷಣ ಏನೋ ಆಗೋಯ್ತು ಅಂತ ಅಲ್ಲ. ಸೊ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅವರು ಹೇಳುವಂತಹ ಟಿಪ್ಸನ್ನು ಫಾಲೋ ಮಾಡಿ. ಜೊತೆಗೆ ಈ ಮಾಹಿತಿ ಕೂಡ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತೀನಿ. ಡೆಂಗ್ಯೂ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹುಷಾರಾಗಿರಿ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೀವು ಕೂಡ ಕ್ಲೀನಾಗಿ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.